ಈ ಏನು ದೃಷ್ಟಾಂತ ಅನ್ನುವಂಥದ್ದು ಅಂದ್ರೆ ಶಬ್ದಶಃ ಪ್ರತಿಯೊಂದು ಶಬ್ದಕ್ಕೆ ಹೇಳದೆ ಅದನ್ನು ಸಾರಾಂಶ ರೂಪದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲರ ಹತ್ರ ಗ್ರಂಥ ಇದ್ದು ಅನ್ನೋದು ಸರಿ ಹೋಗ್ತದೆ. ಎಲ್ಲರ ಹತ್ರ ಗ್ರಂಥಗಳು ಇರ್ಲಿಕ್ಕಿಲ್ಲ. ಮರಾಠಿಯಲ್ಲಿ ಗ್ರಂಥ ಇರುವುದರಿಂದ ಮರಾಠಿ ಭಾಷೆ ಯಾರಿಗಿಲ್ಲ. ಆದ್ದರಿಂದ ಇಲ್ಲಿ ನಾನು ಆ ಕಥೆಯ ಸಾರ, ಆ ದೃಷ್ಟಾಂತದ ಸಾರರೂಪವಾಗಿ ಹೇಳ್ತೇನೆ. ಅನಂತರದಲ್ಲಿ ಆ ಪ್ರತಿಯೊಂದು ಸಾರವು ವಚನಾರ್ಥ ಏನದ, ಗೂಢಾರ್ಥ ಏನದ ಅದನ್ನು ಮಾತ್ರ ತಿಳ್ಕೊಳ್ಳೋಣ. ಏನಾಗದ ಇಲ್ಲಿ ಆ ಕಥೆಯ ಅಥವಾ ದೃಷ್ಟಾಂತದ ಶೀರ್ಷಕೇನು? ಸ್ವದೇಶಿ ಗಾಣಾಯ पुरुषार्थ दृष्टांत. आपल्या गावी स्वदेशी म्हणजे आपल्या स्वतःच्या गावी ಕನ್ನೂರಿಗೆ ಹೋಗ್ಬೇಕಂತ ಮಾಡಿದ್ದಾನೆ. ಅವನು ಯಾವುದು ನಿಜವಾದ ಊರು, ಆ ನಿಜವಾದ ಊರಿಗೆ ಹೋಗ್ಬೇಕು ಅನ್ನುವಂತ ಒಬ್ಬ ಪ್ರವಾಸಿ ಅವನೊಂದು ದೃಷ್ಟಾಂತ ಇಲ್ಲಿ. ಅದು ಏನು ದೃಷ್ಟಾಂತ ಅಂತ ಕೇಳಿದಾಗ, ಒಬ್ಬ ತನ್ನ ಊರಿಗೆ ಹೋಗ್ಬೇಕಂತ ವಿಚಾರ ಮಾಡಿ ಕಳಿಸಿದ್ದಾನೆ. ಹೋಗುವಾಗ ಏನಾಯ್ತು, ಹಾದಿಯಲ್ಲಿ ಒಂದು ಮಳೆ ಬಂತು, ನದಿ ಹತ್ತಿತು. ಆ ನದಿ ಹತ್ತೋದ್ರಿಂದ ಆ ನದಿ ಆಚೆ ಕಡೆಗೆ ಹೋದ ನಂತರ ಅವರು ಊರೈತು ಆಚೆ ಕಡೆ. ಇಲ್ಲಿ ನದಿ ದಂಡೆ ಮೇಲೆ ಬಂದ ಆ ನದಿ ಹೇಗೆ ಹಾಕುತ್ತಪ್ಪ? ಯಾಕಂದ್ರೆ ನದಿಯಲ್ಲಿ ಎಷ್ಟು ನೀರಿದ್ದಾವ, ಯಾವ ಸ್ಥಾನದಿಂದ ನಾವು ಹೋದರೆ ಅಪಾಯ ಇಲ್ಲ, ಯಾವ ಸ್ಥಾನದಿಂದ ಹೋದರೆ ನಮ್ಗೆ ಅಪಾಯ ಅದ ಅನ್ನುವಂಥದ್ದು ತಿಳಿಯದೇ ಇರೋದ್ರಿಂದ ಆ ನದಿ ದಂಡೆ ಮೇಲೆ ಏನು ಜನ ಇತ್ತು, ಅದರಲ್ಲಿ ಒಬ್ಬಾತ ಕುರುಡಿದ್ದ. ಕುರುಡ ಅಂದ್ರೆ ಕಣ್ಣಡೆ ಕಾಣುವುದಿಲ್ಲ. ಉಳಿದ ಅವಯವಗಳು ಅವನ್ನೆಲ್ಲ ಹೃಷ್ಟಪುಷ್ಟ ಆಗ್ಯಾವ. ಕೈಯ ಕಾಲ ಎಲ್ಲ ಏನಪ್ಪ ಅಂತಂದ್ರೆ ಹೃಷ್ಟಪುಷ್ಟ ಅದಾವ, ಕೇವಲ ಕಣ್ಣಿಲ್ಲ. ಆತ ಏನ ಅಂದ ಇವನನ್ನು ಕುರಿತು, ಅಪ್ಪ ನೀವೇನು ಭಯ ಪಡೋ ಕಾರಣ ಇಲ್ಲ, ನಾನು ನದಿ ದಾಟಿಸ್ತೇನೆ, ನನ್ನ ಹೆಗಲ ಮೇಲೆ ಕೂಡ್ರಿ, ನಿಮ್ಗೆ ಒಯ್ದು ಆಚೆ ಕಡೆ ಬಿಟ್ಟು ಬಿಡ್ತೀನಿ, ಆನಂತರ ಹೋಗಿ ಈಗ ನೋಡ್ರ ಅಲ್ಲಪ್ಪ. ಈ ನದಿ ದಂಡಿ ಯಾವ ಕಡೆ ಅದ, ಎಲ್ಲದ, ಇದು ಎಷ್ಟು ದೂರ ಅದ ಅನ್ನೋದು ಇವ ನೋಡೇ ಇಲ್ಲ. ಯಾಕಂದ್ರೆ ಎರಡು ಕಣ್ಣುಗಳಿಂದ ಕೂಡಿದ್ದಾನ, ಇಂಥ ಕೂಡಿದ್ದಾನ. ಆದ್ರೆ ಕೈಕಾಲದ ಮಾತ್ರ ದೃಷ್ಟಿಪಿಸ್ತದವ. ಇವನು ಹೆಗಲ ಮೇಲೆ ಕೂತು ಹೋಗುದಾದ್ರ ಇವನ ಆ ಕಡೆ ನಾನು ಮುಟ್ಟಿಸ್ತಾನನ್ನುವುದು ಏನು ಭರವಸೆ? ಯಾಕೆ ಅವನು ಎಂದೂ ನೋಡೇ ಇಲ್ಲ. ಯಾವ ಕಡೆ ಹೋಗುದು? ಮತ್ತು ನದಿಯ ಪ್ರವಾಹ ಉಂಟಾನೆ ಹೋದಂದ್ರೆ ಹೇಗ? ಪ್ರವಾಹ ಉಂಟ ಹೋದ್ರ ಎಲ್ಲಿ ಸಮುದ್ರಕ್ಕೆ ಹೋಗ್ಬಿಡ್ತು. ಆದ್ರಿಂದ ಇವ ಏನು ಯೋಗ್ಯ ಅಲ್ಲ ಅಂತ ಅನಿಸ್ತವನಿಗೆ. ಅನಿಸಿ ಮತ್ತೊಂದು ಕಡೆ ಹೋಗುದ್ರಲ್ಲಿ ಮತ್ತೊಂದು ಆತ ಅಲ್ಲೇ ನದಿ ದಂಡೆ ಮೇಲೆ ಕೂತಿದ್ದ. ಅವ ಏನಂದ ನೋಡ್ರಿ, ನೀವೇನು ಪತ್ತನ ಯಾರಿಗೂ ಸಹಾಯ ಪಡೆಯುವ ಅವಶ್ಯಕತೆ ಇಲ್ಲ, ನಿಮ್ಮದು ನೀವೇ ಹೋಗ್ಬಹುದು, ಮತ್ತೊಬ್ಬರು ಸಹಾಯದ ಅವಶ್ಯಕತೆ ಇಲ್ಲ. ನಾನೇನು ಹೇಳ್ತೀನಲ್ಲ ಆಗ ನೀವು ಹೋದ್ರಂದ್ರ ನೀವು ಯಾವುದೇ ಅಪಾಯವಿಲ್ಲದೆ ಆ ನದಿಯಿಂದ ಆಚೆಗೆ ಹೋಗಬಹುದು ಅಲ್ಲ. ಅವಾಗ ಈಗ ಹೋಗ್ರಿ, ಹೋಗಿ ಇಲ್ಲಿಂದ ಸರಳ ಏನ್ ಮಾಡ್ರಿ, ಒಂದು 20-30 ಹೆಜ್ಜೆ ಹೋದ ನಂತರ ಎಡಕ್ಕೆ ಹೊರಡ್ರಿ. ಎಡಕ್ಕೆ ಹೊರಡಿ ಮತ್ತೆ ಇಂತಿಷ್ಟು ಅಂತರ ನಡ್ಕೊಂಡು ಹೋಗ್ರಿ. ಆ ನಂತರ ಮತ್ತೆ ಬಲಕ್ಕೆ ಹೊರಡ್ರಿ ಅಂತ ಕೈ ಮಾಡಿ ತೋರಿಸಿ ನೀವು ಇಷ್ಟು ಹೋದ್ರಲ್ಲ ನಿಮ್ಗೆ ಯಾವುದೇ ಅಪಾಯ ಇಲ್ಲ ಅಂತ ಹೇಳ್ದ. ಆ ವ್ಯಕ್ತಿ ಕಡೆಗೆ ಇವರು ದಿಟ್ಟಿಸಿ ನೋಡಿದ. ಆ ವ್ಯಕ್ತಿ ಏನಿದ್ದ, ಕಣ್ಣೇನೋ ಇದ್ದು, ಆದ್ರೆ ಕಾಲು ಇರಲಿಲ್ಲ ಅವನಿಗೆ. ಅವ ಕುಂಟ ಹೆಳವ. ಆ ಹೆಳವರಾದಂತವ ಅವ ಮತ್ತೆ ವಿಚಾರಕ್ಕೆ ಬಿದ್ದ. ಯಾರು? ಈ ಸ್ವದೇಶಿ ಜಾಣಾರ ಪುರುಷ ತನ್ನ ಊರಿಗೆ ಹೋಗಬೇಕು ಅನ್ನುವಂಥದ್ದೇನಕ್ಕಲ್ಲ, ಅವ ಮತ್ತೆ ವಿಚಾರ ಮಾಡ್ದ. ಅಲ್ಲ ಇವ ಏನು ಹೋಗುದು ನೋಡೇನ,
ನಂತರ ಯಾವ ಕಡೆ ಹೊರಡಬೇಕು ಅನ್ನುವಂಥದ್ದು ನಿಮ್ಗೆ ಗೊತ್ತದ. ಆದ್ರೆ ಇವ ಎಂದು ಆ ನದಿ ದಾಟೇ ಇಲ್ಲ. ಯಾಕ ಎರಡು ಕಾಲ ಉಂಟದವ. ಮತ್ತೆ ಇವನು ಮಾತಿನ ಕಾಲ ಅಂದ್ರೆ ಯಾವನಿಗೆ ಯಾವುದರ ಅನುಭವ ಇಲ್ಲವೋ ಅಂಥವನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಹೋದೆ ಒಂದ್ರ ನಾನು ಕಡೆಗೆ ಹತ್ತುತ್ತೇನೆ ಅಂತ ಎದ್ರ ಮೇಲಿಂದ ಅಂತ ಮತ್ತೆ ಸಂಶಯ ಬಂತು. ಮತ್ತೆ ಸಂಶಯ ಬಂದಾಗ ಮತ್ತೆ ಆರಾಮನು ಅದಾರನು ಅವನಿಗೆ ಭೇಟಿಯಾಗಿ ಕೇಳ್ಬೇಕಂತ ಮತ್ತೆ ಹೋಗುವಾಗ ಮತ್ತೊಬ್ಬ ವ್ಯಕ್ತಿ ಅಲ್ಲಿ ಭೇಟಿಯಾಗ ಅವ ಏನನ್ನ ಏನಿಲ್ಲಪ್ಪ ನಾನು ಹೋಗೋದಿದ್ದೆ, ನನಗೂ ಆಶೆಗೆ ಹೋಗ್ಬೇಕಾಗ್ಯಾರ, ಮತ್ತೆ ನನ್ನ ಜೊತೆಯಲ್ಲಿ ನೀವು ಬಂದ್ರೆ ಅಂದ್ರೆ ಆಶೆಗೆ ಒಯ್ದು ನಿಮಗೂ ಮುಟ್ಟಿಸ್ತೇನೆ ಅಂತ ಅವನ ಕಡೆಗೆ ದಿಟ್ಟಿಸಿ ನೋಡಿದವ. ಅವನ ಕಣ್ಣು ಚಲೋ ಇತ್ತು, ಶರೀರನು ಹುರುಷ್ಟಪುಷ್ಟ ಇತ್ತು, ಅವನಿಗೆ ಈಜಲಿಕ್ಕೂ ಬರ್ತಿತ್ತು ಅವನ ಮಾತಿನ ಮೇಲಿಂದ. ಅಂದ ಮೇಲೆ ಇವ ಏನ್ ವಿಚಾರ ಮಾಡಿದ, ಇವನ ಜೊತೆಯಲ್ಲಿ ಹೋದ್ನಂದ್ರ ಅಕಸ್ಮಾತ್ ಏನು ನನಗ ಕಾಲ ಜಾರಿಯೋ ಕಾಲ ಹಾರಿಯೋ ಏನೋ ಒಂದು ಆ ಪ್ರವಾಹದ ಬಲದಿಂದಲೂ ನಾನು ಹರ್ಕೊಂಡು ಹೋಗುವಂತ ಪ್ರಸಂಗ ಬಂತು ಅಂದ್ರ ಇವನಿಗೆ ಈಜಲು ಬರ್ತದ ಮತ್ತು ಹುರುಷ್ಟಪುಷ್ಟನೂ ಇದ್ದಾರ. ಇವ ನನ್ನನ್ನ ಉಳಿಸಬಹುದು, ಆಚೆ ದಂಡಿಗೆ ಮುಟ್ಟಿಸಬಹುದು ಅಂತ ಹೇಳಿ ಅವನ ಮಾತಿಗೆ ನಲ್ಲಿ ಅವನು ಬೆನ್ನು ಹತ್ತಿ ಹೋದ. ಇದರಿಂದ ಏನಾಯ್ತು, ಸುಗಮವಾಗಿ ಆ ನದಿಯನ್ನು ದಾಟಿ ತನ್ನ ಊರಿಗೆ ಮುಟ್ಟದ ಅನ್ನುವಂಥದ್ದು ಇನ್ನೊಂದು ದೃಷ್ಟಾಂತ. ಈ ದೃಷ್ಟಾಂತದಿಂದ ನಿನ್ನ ಸಿದ್ಧಾಂತ ಹೇಳುತ್ತಾರೆ. ಈ ದೃಷ್ಟಾಂತ ಮೊದಲು ತಿಳಿಬೇಕು ನಮಗ. ಕುರುಡ ಯಾರು, ಕುಂಟ ಯಾರು, ಈ ಎರಡೂ ಕಾಲಗಳಿಂದ ಪೃಷ್ಠಪುಷ್ಟನಾದ ಮತ್ತು ಕಣ್ಣುಗಳಿಂದ ಏನಪ್ಪಂದ್ರೆ ಯಾವುದೇ ದೋಷ ಇಲ್ಲದಂತಹ ವ್ಯಕ್ತಿ ಇವ ಯಾರು. ಆನಂತರ ಆ ಸ್ವದೇಶಕ್ಕೂ ಹೋಗತಕ್ಕಂತ ವ್ಯಕ್ತಿ ಯಾರು. ಆನಂತರ ಈ ನದಿ ಅನ್ನೋದು ಏನಂದ್ರೆ ಆ ನದಿ ಅನ್ನೋದು ಯಾವುದು, ಈಚೆಗಡೆ ದಂಡೆ ಯಾವುದು, ಅಚ್ಚಿಗಡೆ ದಂಡೆ ಯಾವುದು, ಇವನು ಮುಟ್ಟಬೇಕಾದಂತ ಊರು ಅಂದ್ರೆ ಯಾವುದು. ಹೀಗೆ ಈ ಮಾತುಗಳ ವಿಷಯವಾಗಿ ನಾವು ತಿಳ್ಕೋಬೇಕು. ಆ ತಿಳ್ಕೊಳ್ಳೋದಕ್ಕೆ ಏನಂತೇವೆ ಅಂದ್ರೆ ಅವರು ಸಿದ್ಧಾಂತ ಅಂತ ಹೆಸರದ. ಆ ಸಿದ್ಧಾಂತಗಳ ಹೇಗೆ ಆಯಿತು ಅಂತಂದ್ರ ಇಲ್ಲಿ ರೂಪಕ ಅಲಂಕಾರದಿಂದ ಆ ಮಾತುಗಳನ್ನ ಹೇಳ್ಕೊಂಡು ಬಂದಿದ್ದ. ಅಂದ್ರ ಊರಿಗೆ ಹೋಗುವ ಯಾರು, ಊರಿಗೆ ಹೋಗುದಂತಂದ್ರಲ್ಲ ಅವ ಯಾರು, ಇದನ್ನು ತಿಳಿಯುವ ಪೂರ್ವದಲ್ಲಿ ಈ ಕಥೆ ನಮಗ ಗೊತ್ತಾಯ್ತು. ಈ ಕಥೆಯಲ್ಲಿ ಕೆಲವೊಂದು ಕಠಿಣ ಶಬ್ದಗಳನ್ನು ಬರ್ತಾರೆ. ಕೆಲವೆಲ್ಲ ಆ ಶಬ್ದಗಳು ಅವನ್ನು ಆಗಬೇಕು. ಅವುಗಳನ್ನು ಅನಂತರದಲ್ಲಿ ಒಂದೊಂದನ್ನಾಗಿ ನೋಡೋಣ. ಈಗ ಈ ಕಥೆಯ ದೃಷ್ಟಾಂತ ನಾವು ಸಿದ್ಧಾಂತ ತಿಳಿಯುವಂತ ಪೂರ್ವದಲ್ಲಿ ಕಥೆಯೇ ಯಾರಿಗೆ ತಿಳಿದು ನಾನು ಹೇಳಬೇಕಂಥದ್ದು ಅದನ್ನು ಸಂಕ್ಷಿಪ್ತವಾಗಿ ಒಬ್ಬರು ಯಾರಾದ್ರೂ ಹೇಳಬೇಕು. ಆ ಹೇಳಿದ ನಂತರ ಸಿದ್ಧಾಂತ ಓಂ ನಮಃ ಶಿವಾಯ. ಯಥಾರ್ಥವಾದಂತಹ ಆತ್ಮ ಸಿದ್ಧಾಂತ ಏನು ಅನ್ನೋದನ್ನು ಒಂದೊಂದನ್ನಾಗಿ ನೋಡೋಣ. ಮೊದಲನೇದಾಗಿ ಇಲ್ಲಿ ವರಿ ದೃಷ್ಟಾಂತ ಸಿದ್ಧಾಂತ ಯಾರ ಹತ್ರ ಗ್ರಂಥದ ಆ ಗ್ರಂಥ ಇದ್ದವರು ಗ್ರಂಥದಲ್ಲಿ ನೋಡ್ಕೊಂಡು ಅದನ್ನ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ, ಓದಿ ಹೇಳ್ರಿ. ಬ್ರಹ್ಮ ಸ್ವರೂಪಾಗಿ ಪ್ರಾಪ್ತಿ ಭಾವಿ પછી ઈચ્છા કરનારા મુક્ષુ તેના દૃષ્ટાંતાત્મય સ્વદેશી જનાની ઈચ્છા કરનારા ગૃહસ્થ આખા ઠેકાણે સમજાવે. ಈ ಗೃಹಸ್ಥ ಸ್ವದೇಶಕ್ಕೆ ಹೋಗ್ಬೇಕಲ್ಲ ಇವನಿಗೆ ಏನಂತ ತಿಳ್ಕೋಬೇಕು ಅಂದ್ರೆ ಇವ ಮುಮುಕ್ಷು. ಈ ಮುಮುಕ್ಷು ಅಂದ್ರೆ ಮೋಕ್ಷದ ಇಚ್ಛೆಯನ್ನ ಯಾರು ಮಾಡುತ್ತಾರೋ ಅವ್ರು ಮುಮುಕ್ಷು. ಮೋಕ್ಷ ಅಂದ್ರೆ ಏನು ಹೇಳ್ಕೊಂಡು ಬಂದದೀಗ, ಸರ್ವ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ, ಸೋ ಮೋಕ್ಷ ಕಹಿಯೇ. ಎಲ್ಲ ದುಃಖಗಳು, ಎಲ್ಲ ದುಃಖ ಸರ್ವ ಯಾಕೆ ಬರೇ ದುಃಖದ ನಿವೃತ್ತಿ ಅಂತ ಯಾಕೆ ಹೇಳಿಲ್ಲ ಅಂದ್ರ ಅಜ್ಞಾನ ಮತ್ತು ಆ ಅಜ್ಞಾನದ ಕಾರ್ಯರೂಪವಾದಂತಹ ಈ ದೇಹಾದಿ ಪ್ರಪಂಚ
ಅಂದ್ರೆ ಇವು ಪಂಚ ಶಾಹಿಗಳು. ಅಜ್ಞಾನ ಅಂದ್ರೆ ಪಂಚ ಕ್ಲೇಶಗಳು. ಆ ಕ್ಲೇಶಗಳೇ ಆಗಲಿ ಅಥವಾ ಈ ಪಂಚ ಕೋಶಗಳೇ ಆಗಲಿ, ಇವು ಎಲ್ಲದರ ನಿವೃತ್ತಿ ಆಗದ ವಿನ ಆ ದುಃಖ ಅನ್ನುವಂಥದ್ದು ಹೋಗುವುದಿಲ್ಲ, ಸುಖ ಅನ್ನೋದು ಪ್ರಾಪ್ತಿ ಆಗುದಿಲ್ಲ. ಅದಕ್ಕ ಆ ಸ್ವದೇಶಕ್ಕೆ ಹೋಗುವಂತ ಪುರುಷ ಅಂದ್ರೆ ಮುಮುಕ್ಷು. ಮುಮುಕ್ಷು ಅಂದ್ರ ಮೋಕ್ಷದ ಇಚ್ಛೆಯನ್ನು ಮಾಡತಕ್ಕಂಥವ. ಅಂದ್ರೇನು? ತನ್ನ ಸ್ವರೂಪವನ್ನು ತಿಳಿದುಕೊಂಡು ಧನ್ಯನಾಗಬೇಕು ಅನ್ನುವಂತ ಅಪೇಕ್ಷೆ ಯಾವನಿಗೆ ಉಂಟೋ ಅವನಿಗೆ ಮುಮುಕ್ಷು ಮುಮುಕ್ಷು ಅನ್ನಬೇಕು. ಅಂದ್ರ ಮೋಕ್ಷದ ತೀವ್ರ ಇಚ್ಛೆ ಯಾರಿಗೆ ಇರುವುದೋ, ಅಂದ್ರ ಈ ದುಃಖವನ್ನ ಕಾಯ್ದುಕೊಳ್ಳಬೇಕು ಅನ್ನುವಂತ ಪ್ರಬಲವಾದ ಇಚ್ಛಾ ಯಾವತ್ತನಲ್ಲಿ ಇರುವುದೋ ಅವರೆಲ್ಲರಿಗೂ ನಾವು ಮುಮುಕ್ಷು ಮುಮುಕ್ಷು ಅನ್ಬೇಕು. ಅಂಥವನ ಸ್ಥಾನದಲ್ಲಿ ಇಲ್ಲಿ ಯಾರಿದ್ದಾರ? ತನ್ನ ಸ್ವದೇಶಕ್ಕೆ ಹೋಗುವ. ಸ್ವದೇಶ ಅಂದ್ರೆ ಏನು? ಆ ಮೋಕ್ಷ ಸ್ವರೂಪ. ಈಗ ಎಲ್ಲಿದ್ದಾನವ? ಈ ದೇಹಾದಿ ಪ್ರಪಂಚದಲ್ಲಿ ಓಡಾಡಿರತ್ತೇನ. ದೇಹಾದಿ ಪ್ರಪಂಚವೇ ನಾನು, ಅದಕ್ಕೆ ಸಂಬಂಧಿಸಿದ್ದೆ ನಂದು, ನಾನು ನನ್ನದು. ಅಲ್ಲಿ ಹೇಳಿದವು ನೋಡ್ರಿ, ಯಾವುದು? ಅಸ್ಮಿತ, ಆ ನಂತರ ರಾಗ, ಇನ್ನು ಬಂದವಲ್ಲ. ಆ ಅಸ್ಮಿತ ಅಂದ್ರೆ ನಾನು, ರಾಗ ಅಂದ್ರೆ ನಂದು. ಈ ನಾನು ನಂದು ಅನ್ನುವಂತಹ ಊರಲ್ಲೇ ಇವತ್ತಿನ ಹೇಳಿಕತ್ತಲ್ಲ. ಈ ಊರು ಬಿಟ್ಟು ಮುಂದಿನ ಊರಿಗೆ ಅಂದ್ರೆ ತನ್ನ ನಿಜವಾದ ಊರು ಏನದ? ಅದು ಯಾವುದದ? ಸ್ವಸ್ವರೂಪ. ಆ ಸ್ವಸ್ವರೂಪ ಪ್ರಾಪ್ತಿ ಮಾಡ್ಕೋಬೇಕಂತ ಏನು ಪ್ರಬಲ ಇಚ್ಛಾ ಯಾವತ್ತನಲ್ಲಿ ಉಂಟೋ ಅವನಿಗೆ ಏನಬೇಕು? ಸ್ವದೇಶಿ ಜಾಣಾರ ಪುರುಷ. ತನ್ನ ಊರಿಗೆ ಹೋಗ್ಬೇಕಂತ ಏನು ಈ ದೃಷ್ಟಾಂತದಲ್ಲಿ ಒಂದಲ್ಲ ಪುರುಷ ಅವ ಅಂತ ತಿಳ್ಕೋಬೇಕು. ಇನ್ನು ಎರಡನೇ ನೋಡ್ರಿ, जन्म मरण रूप ज्ञात प्रवाह आहेत अशा संसाराला नदीच्या ठिकाणी समजावे. ಇನ್ನು ಜನ್ಮ ಮರಣ ಹುಟ್ಟುದು ಸಾಯುದು ಇದಕ್ಕೆ ಸಂಸಾರ ಅಂತ ತಿಳ್ಕೊಂಡು ಲಕ್ಷ ಆಗ್ತದೆ. ಈ ಸಂಸಾರ ಅನ್ನುವುದೇ ನದಿ. ಈಚೆ ಕಡೆ ದಂಡಿ ಅಚ್ಚಿ ಕಡೆ ದಂಡಿ, ಈಚೆ ಕಡೆ ದಂಡಿ ಅಚ್ಚಿ ಕಡೆ ದಂಡಿ ಪ್ರವಾಹ ನಡಬರ್ಕ ಪ್ರವಾಹ. ಈ ಈಚೆ ಕಡೆ ದಂಡಿ ಅಂದ್ರೆ ಇದು ದುಃಖದ್ದು, ಅಚ್ಚಿ ಕಡೆ ದಂಡಿ ಅಂದ್ರೆ ಸುಖದ್ದು. ಈಚೆ ಕಡೆ ದಂಡಿ ಅಂದ್ರೆ ಇದು ಪ್ರಪಂಚದ್ದು, ಅಂದ್ರೆ ನಾನು ಅನ್ನೋದು ಈಚೆ ಕಡೆದು. ಇವು ಯಾವುದು ನಾನು ಅಲ್ಲ, ನಾನು ಸ್ವರೂಪನಾಗಿದ್ದೇನೆ, ನಾನು ಬ್ರಹ್ಮ ಸ್ವರೂಪನಾಗಿದ್ದೇನೆ ಅಂತ ಒಂದು ಅಚ್ಚಿ ಕಡೆ. ಇದನ್ನು ತಿಳಿದ ಬಳಿಕೆ ಏನಾಗ್ತದ? ಅವನು ಸ್ವರೂಪದ ಜ್ಞಾನ ಆಗ್ತದ. ಈ ಜ್ಞಾನ ತಿಳಿಯಲು ಈ ಅಜ್ಞಾನ ಚಿಕ್ಕದಾಗಿ, ಜ್ಞಾನ ಚಿಕ್ಕದಾಗಿ. ಈ ಅಜ್ಞಾನ ಕೈಬೇಕಾಗಿತ್ತಂದ್ರೆ ಅಜ್ಞಾನ ಬರ್ಬೇಕಾದ್ರೆ ಅಚ್ಚಿ ಕಡೆ ಹೋಗ್ಲಿಕ್ಕೆ ಬೇಕು. ಈ ನಡವಳಿಕೆ ಏನಲ್ಲ ಪ್ರವಾಹ ಅನ್ನೋದು ಇದು ಈ ಅಜ್ಞಾನಕ್ಕೆ ಕಾರಣ. ಈ ಪ್ರವಾಹ ಅಂದ್ರೆ ಪ್ರಪಂಚ. ಈ ಪ್ರಪಂಚ ಅಂದ್ರೇನೆ ಈ ಪಂಚಕೋಶಗಳು. ಈ ಪಂಚಕೋಶಗಳು ಮತ್ತು ಆ ಪಂಚಕ್ಲೇಶಗಳು. ಈ ಪಂಚಕೋಶ ಮತ್ತು ಪಂಚಕ್ಲೇಶ ಇವು ನಾಲ್ಲ ನನ್ನನ್ನು ಅಲ್ಲ ಅಂತ ತಿಳ್ಕೋಬೇಕಾಗಿತ್ತಂದ್ರ ಅಚ್ಚಿ ಕಡೆದಲ್ಲಿ ಹೋಗ್ಬೇಕಂದ್ರೆ ಜ್ಞಾನ ಆಗಬೇಕು. ಆ ಜ್ಞಾನ ಯಾರು ಮಾಡ್ಕೊಳ್ಳೋದಿಲ್ಲ ಅವನಿಗೆ ಹೇಳ್ಕೊತ ಮುಮುಕ್ಷ ಅಂತ ಹೇಳ್ಕೊಂಡ್ ಬಂದಿದ್ದೆವು. ಈಗ ಈ ಗೌಣ ಅನ್ನೋದು ಇದು ಪ್ರಪಂಚ, ಈ ದಾಟಿ ಹೋಗ್ತದೆ. ಇದು ದುಃಖದಾಯಕದ. ಇದು ಸುಲಭವಾಗಿ ದಾಟಲಿಕ್ಕೆ ಬರುವುದಿಲ್ಲ. ಇದನ್ನ ದಾಟಬೇಕಾಗಿತ್ತು ಅಂದ್ರೆ ಅವನಿಗೆ ಸ್ವತಃ ಈಶು ಬರಬೇಕು. ಸ್ವತಃ ಈಶು ಬರಬೇಕು. ಅದೊಂದು ಅನುಭವ ಇದ್ದಿರಬೇಕು. ಅಂದಾಗ ಸುಲಭವಾಗಿ ಇನ್ನ ಅನುಭವ ಇದ್ದವರು ಯಾರಿದ್ದಾರ ಅವರು ಸಂಘ ಮಾಡಬೇಕು. ಈಗ ಅಲ್ಲಿ ಸಂಘ ಮಾಡುವುದರಿಂದ ಏನಾಗ್ತದೆ? ಅವರು ಆ ಕಡೆ ನಮಗೆ ಮುಟ್ಟಿಸ್ತಾರೆ. ಇವರು ಸಂಖ್ಯೆ ಮಾಡಿಲ್ಲ ಕೂಡ ಕುಂತ. ಈ ಕೂಡ ಕುಂತಲು ಹೊಟ್ಟೆ ಗೊತ್ತಿಲ್ಲ. ಆದ್ರೆ ಆ ಹುಟ್ಟಿಬಿಡ್ತಾರಂತ ಅವನಿಗೆ ಗೊತ್ತದ, ಆ ಕಡೆ ಹೋದ. ಈಗ ಈ ನದಿ ಪ್ರವಾಹ ಅಂದ್ರೆ ಏನು? ಜನ್ಮ ಮತ್ತು ಮರಣ ರೂಪವಾದಂತ ಇದು ಸಂಸಾರ ಅಂದರೆ ಅದು ನದಿದು. ಅದರ ಅಂದ್ರೆ ತಿಳ್ಕೋದು ಏನು ಮೂರನೇದಾಗಿ ನೋಡ್ರಿ. ಮತ್ತು परमात्म्याची ही प्राप्ती त्याला नदीच्या पहिल्या तीराच्या ठिकाणी समजावे.
ದಾಂಡಿ ಅಂದ್ರೆ ಏನಂದ್ರೆ ಪರಮಾತ್ಮನ ಪ್ರಾಪ್ತಿ. ಆ ಪರಮಾತ್ಮನ ಪ್ರಾಪ್ತಿ ಅಂದ್ರೆ ಬೇರೆ ಅಲ್ಲ, ಆ ನದಿಯ ಆಚೆಯ ದಾಂಡಿ ಅಂದ್ರೆ ಬೇರೆ ಅಲ್ಲ. ಈಗ ಆ ಆಚೆ ದಾಂಡಿ ಅಂದ್ರೇನು? ಅದು ಮೋಕ್ಷ, ಅದು ಸ್ವಸ್ವರೂಪದ ಜ್ಞಾನ ಅಂತ ತಿಳ್ಕೊಳ್ಳೋದು. ಮಹಾತ್ಮರು ಹೇಳ್ಯಾರ, ಯಾಕಂದ್ರೆ ಈ ನದಿ ಎಂತದಲ್ಲ, ಈಶಿ ಕೈಯ ಸೋದು ನೋಡುವ ದೇಹ. ಈ ಈಶಿ ಅಂತಂದ್ರೆ ಎಷ್ಟು ಈಸ್ಕೊಂಡು ಹಚ್ಚಿಕೊಂಡು ದಾಂಡಿ ಬರಬಹುದು. ಅದು ಬರಲಿಲ್ಲ ಅಂತಂದ್ರೆ ನಡವಳಿಕೆ ಮುಗಿ ಹೋಗ್ಬೇಕಾಗ್ತದೆ. ಈ ಪ್ರಪಂಚದಲ್ಲಿ ಬಿದ್ದು ಒದ್ದಾಡಬೇಕಾಗ್ತದೆ. ಹೌದು ಸ್ವಾಮಿ, ಇವರು ಹೇಳಿದ್ರು ನೋಡ್ರಿ, ಇದು ಕೆಲವೊಂದು ಮಂದಿ ಆ ರೂಪ ಕಾಲದಲ್ಲಿ ಬೇರೆ ಬೇರೆ ಹೇಳ್ತಾರೆ. ಅವರು ನಮ್ದು ಶಿಕ್ಷಣ ಚರಿತ್ರ ಏನ್ ಮಾಡಿದ್ರು, ವಿದ್ಯೆಯತೆ ಮುದುಕಿ ವಿದ್ಯೆಯತೆ. ನೀವು ವಯಸ್ಸಾದಕ್ಕೆ ಇಲ್ಲಿ ಸದ್ಯಕ್ಕೆ ಹುಡುಗರು ಸಾಕ್ಷಿ ಕತ್ತಲದಾಗಿ ಯಾಕೆ ನಿಂತಿ ಅಂತ ಕೇಳ್ತಾರೆ ಅವರು. ಇದು ಹುಡುಗರು ಸಾಕ್ಷಿ ಅಂದ್ರೆ ಇದು ಪ್ರಪಂಚ, ಇದು ಕತ್ತಲ. ಇಲ್ಲಿ ಅದು ಸುಖ ಅನ್ನೋದಿಲ್ಲ, ಇಲ್ಲಿ ತಕ್ಕಣಿಕೆ ಅದ, ಇಲ್ಲಿ ಒತ್ತವರ ಕೆಡವರ, ಇಲ್ಲಿ ಚಿಕ್ಕಾಟದಲ್ಲಿ ಬಿದ್ದು ಇಲ್ಲಿ ನಿಂತು ಒದ್ದಾಡಿದ್ರ ಎತ್ತು ಹೆಂಗ ಸಿದ್ಧ ಬರ್ತಿ ಅಂತ ಕೇಳಿದ್ರಿ. ಇವೆಲ್ಲ ಏನು ಪ್ರತೀಕಾತ್ಮಕದವ, ಇವೆಲ್ಲ ಪಕ್ಕದವ. ಆಗ ಇಲ್ಲಿ ಅವ್ರು ಅಲ್ಲೇನ್ ಮಾಡೋದು, ಶಾಂತಿಗೆ ಪ್ರಪಂಚಕ್ಕೆ ಹೋಲಿಸುದು. ಮತ್ತೆ ನೀನು ಏನದಲ್ಲ, ಇಲ್ಲಿ ಶಿವನ ಮುಂದೆ ಬಸರಿ ಹೋಗಲ್ಲ ಬೇಡ. ಪಿಸುಗಣ್ಣಿನ ಮುದುಕಿ ರೀತಿಯಲ್ಲಿ ಅಂತ ಕೇಳೋದು. ಇಲ್ಲಿ ನೀನು ಎಲ್ಲಿಗೆ ಹೋಗೋದು ಹೇಗಾನ ಏನ್ ಮಾಡ್ಯಾನ ಅದನ್ನು ಬಿಟ್ಟು ಮತ್ತೊಂದು ಕಡೆ ಹೋದಂದ್ರೆ ಈ ದಂಡಿ ಮೇಲೆ ಕೂತ್ಕೊಂಡ್ರೆ ಆ ದಂಡಿ ಬರುವುದು ಹೆಂಗ ಇಲ್ಲಿ? ಅದಕ್ಕೆ ಏನಲ್ಲ, ಇಲ್ಲಿ ಏನಂತಾರೆ, ಆಚೆ ಕಡೆ ದಂಡೆ ಅಂದ್ರ ಈಚೆ ಕಡೆ ದಂಡೆ ಅಂದ್ರ ದುಃಖ, ಆಚೆ ಕಡೆ ದಂಡೆ ಅಂದ್ರ ಅದು ಮೋಕ್ಷ, ಅದು ಸುಖ. ಅದಕ್ಕೆ ಅದು ಆಗ ತಿಳ್ಕೋಬೇಕ ದಂಡಿ. ಇನ್ನು ಮುಂದೆ ನೋಡೋದು, ಮುಂದೆ ಶ್ರೋತ್ರಿಯ ಮನಸ್ಸೆ ಕೇವಲ ಶಾಸ್ತ್ರ पुरुष त्याला नदीच्या काठावरील आंधळाच्या ठिकाणी संग्रहावे. ಇದು ಪೂರ್ಣ ಬೋಧಲ್ಲ, ಆ ಪೂರ್ಣಿಗೆ ತಿಳ್ಕೋಬೇಕು. ಅವ ಶ್ರೋತ್ರಿಯ ಅದಾನ, ಶ್ರೋತ್ರಿಯನು ಅದಾನ ಅಂದ್ರೆ ಏನು? ಆ ವೇದದ ಅರ್ಥಗಳನ್ನು ಚೆನ್ನಾಗಿ ತಿಳಿದಾನ, ಕೇಳ್ಯಾನ. ವೇದದಲ್ಲಿ ಏನ್ ಹೇಳ್ಕೊಂಡು ಬಂದಿದ್ದಾರೆ, ಉಪನಿಷತ್ತದಲ್ಲಿ ಅದರ ಅರ್ಥವನ್ನು ನಿರ್ಣಯ ಮಾಡಿದ್ದಾರೆ, ಅದು ಎಲ್ಲ ಗೊತ್ತದ ಅವನಿಗೆ. ಗೊತ್ತೇ ಇದ್ರು ಅವ ಬ್ರಹ್ಮನಿಷ್ಠ ಇಲ್ಲ, ಕೇಳೋದನ ಶಬ್ದಜ್ಞಾನ ಇಲ್ಲ, ಅದರ ಅರ್ಥದ ಜ್ಞಾನ ಇಲ್ಲ ಅವನಿಗೆ. ಶಬ್ದಜ್ಞಾನ ಇಲ್ಲದ ಅರ್ಥದ ಜ್ಞಾನ. ಅರ್ಥ ಯಾವಾಗದಲ್ಲಿ ತನ್ನ ಸ್ವಸ್ವರೂಪಿ ಅದ ಅರ್ಥ. ಅರ್ಥ ಅಂದ್ರೆ ವಿಷಯ, ಶಬ್ದ ಅಂದ್ರೆ ಆ ವಿಷಯವನ್ನು ತಿಳಿಸಿಕೊಡುವುದಕ್ಕಾಗಿ ಬಳಸಲ್ಪಟ್ಟಂತಹ ಆ ಶಬ್ದಗಳು. ಆ ಶಬ್ದದ ಜ್ಞಾನ ಇಲ್ಲ. ಶಬ್ದ ಜ್ಞಾನ ಆದ್ರೆ ಅರ್ಥದ ಜ್ಞಾನ ಆಯ್ತು ಅಂತ ಹೀಗೇನಿಲ್ಲ. ಶಬ್ದದ ಜ್ಞಾನ ಆದ್ರೆ ಅರ್ಥದ ಜ್ಞಾನ ಆಯ್ತು ಅಂತಂತೇಳಿ ಹಾಗೇನಲ್ಲ. ಈಗ ಎಷ್ಟೋ ನನಗಾದ ಶಬ್ದ ಜ್ಞಾನ, ಈ ಕುರಾನ್ದಲ್ಲೂ ಕೆಲವೊಂದು ಶಬ್ದ ಜ್ಞಾನ ಅಂದ್ರೆ ಅದಾವ. ಯಾಕಂದ್ರೆ ನಮ್ಮ ಒಬ್ಬರು ಗುರುಗಳು ಪ್ರಾಥಮಿಕ ಶಾಲೆ ಒಳಗಿದ್ದಾಗ ಮುಸಲ್ಮಾನರಿದ್ರು, ಅವ್ರಲ್ಲಿ ಈ ಕುರಾನ್ ಕೇಳಕ್ಕ ಮಾಡ್ಲಕ್ಕ ಆಗಲ್ಲ, ಆಗ್ತದೇನು, ನಮಾಜ್ ಹೆಂಗ್ ಮಾಡುವುದ ಅಂದ್ರು. ಅವ್ರು ಹೇಳುವಾಗ ನಾವು ಸುಮ್ ಕೂತ್ ಕೇಳ್ತಿದ್ರು. ಟಿವಿ ಕೇಳಿ ಅವೆಲ್ಲ ನಮ್ಮ ನೆನಪಾಗೋದು, ಅವು ನೆನಪುಗಳವ. ಆದ್ರೆ ಅದಕ್ಕೆ ಏನು ನಮ್ಗೆ ಗೊತ್ತಿಲ್ಲ. ಈ ಬರು ಮುಹಮ್ಮದ್ ಸೊಲೆ ಅಲ್ಲ ಸೈಯದನ ಮುಹಮ್ಮದಿನ ವಾಲೆ ಸೈಯದನ ಅಂದ್ರೆ ಏನಪ್ಪ? ಸುಧಾನ ರಬ್ಬಿಕ ರಬ್ಬಿಲ್ ಜೊತೆ ಅಮ್ಮ ಸೈಕುಂ ಸಲಾಮ ಅಲೈಕುಂ ಅನಲ್ ಮೂರ್ಸಲಿನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂದವರು. ನೆನಪದ ನಮ್ಗೆ ಶಬ್ದಜ್ಞಾನ ಇಲ್ಲ, ಆದ್ರೆ ಅದರ ಅರ್ಥ ಏನು ಗೊತ್ತಿಲ್ಲ. ಹಾಗೆ ಕೂಡ ಅದರ ಅರ್ಥನೇ ತಿಳಿಲಿಲ್ಲ ಅಂದ್ರೆ ಹೋಗುವುದಿಲ್ಲ. ಏನ್ ಮಾಡೋದು? ಶಬ್ದ ಆಯ್ತು, ಶಬ್ದಜ್ಞಾನ ಆಯ್ತು. ಇಲ್ಲ ಏನ್ ಗೊತ್ತಿಲ್ಲ, ಮೊಬೈಲ್ ಅನ್ನೋದೇ ಗೊತ್ತಿಲ್ಲ ಯಾರಿಗೆ. ಅಲ್ಲಿ ನಮ್ದು ಟೇಬಲ್ ಮೇಲೆ ಮೊಬೈಲ್ ಇಟ್ಟು ತಗೊಂಡ ಅಂತಂದೆವು. ಶಬ್ದ ಮೊಬೈಲ್ ಅನ್ನೋದು ಕೇಳ್ದ, ಆದ್ರೆ ಆ ಮೊಬೈಲ್ ಅನ್ನುವಂಥದ್ದು ಇಂಥದೇ ವಸ್ತು ಅಂತ ಅವನಿಗೆ ಜ್ಞಾನ ಆಗಲಿಲ್ಲ ಅಂದ್ರೆ ಅವ
ಅಂದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕ್ರಿಯೆ ಆಗುದಿಲ್ಲ, ಅದರ ಫಲಪ್ರಾಪ್ತಿ ಆಗುದಿಲ್ಲ. ಆಗ ಇಲ್ಲಿ ಇವ ಶ್ರೋತ್ರಿಯನು ಅದನ್ನ ಆದ್ರೆ ಏನು ಕೇಳ್ಕೊಂಡು ಬಂದನ ಆ ಕೇಳ್ಕೊಂಡು ಬಂದದಕ್ಕೆ ಅರ್ಥ ಏನದ, ಅರ್ಥದ ಅನುಭೂತಿ ಇವನಿಗಾಗಿಲ್ಲ ಅಂತ ತಿಳ್ಕೊಂಡ. ಇನ್ನು ಎರಡನೇ ಮತವು ಅದನ್ನು ಅವ ಯಾರು ಮತವು ಅವ ಮತವು ಕೇವಲ ಸ್ವದೇಶಿ ಸ್ವದೇಶಿ ಶ್ರೋತ್ರಿಯ ಬುದ್ಧ ಆಶ್ರಯಾನೆ ಸ್ವರೂಪಾಟಿಯ ಪ್ರಾಪ್ತಿ ಶತಕ್ತಾರೆ. ಅಂದ್ರೆ ಇಲ್ಲೆಲ್ಲ ಕೇವಲ ಶ್ರೋತ್ರಿಯರು ಆಗುದಿಲ್ಲ, ಇದು ಕೇವಲ ಏಕದೇಶಿ ಬ್ರಹ್ಮನಿಷ್ಠ अंग्रेजा ठिकाणी समजा इथे एकदेशीय बनव ಒಂದನೇ ಹೇಳ್ಕೊಂಡು ಗೊತ್ತಾಗ ನಮಗೆ ತಿಳಿತು ಸಾಕು. ಬ್ರಹ್ಮ ಅಂತಾರಲ್ಲ ಆ ಬ್ರಹ್ಮ ಇನ್ನೇನು ಮಾಡಿದ್ರೆ ಜಯತ್ ಕೇಳಿ ಅನುಭವ ಬ್ರಹ್ಮ ಹೇಳಿದ್ರು ಕರಾಟ. ಈಗ ನಾನು ಬ್ರಹ್ಮ ಅಂದ. ಆದ್ರೆ ಆತ ನನ್ನನ್ನು ತಾನು ತಿಳಿದ. ಆದ್ರೆ ಅನ್ಯರಿಗೆ ಆ ಬ್ರಹ್ಮದ ಸ್ವರೂಪವನ್ನು ತಿಳಿಸಿಕೊಡುವಂತ ಸಾಮರ್ಥ್ಯ ಅವರಲ್ಲಿಲ್ಲ. ತಾನೇನು ತಿಳಿದನ ಅನ್ಯರಿಗೆ, ಆಗ ತಾನೇನು ಕೂತದನ. ಕೂತು ಇದ್ದು ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆಗೆ ಹೇಗೆ ಹೋದರೆ ಆ ನದಿ ಆಚೆ ಕಡೆ ಓಡಿಕೊಳ್ಳುವುದು ಅಲ್ಲ. ಆದ್ರೆ ಮತ್ತೊಬ್ಬರಿಗೆ ತಗೊಂಡು ಆಚೆ ಕಡೆ ಮುಟ್ಟಿಸುವಂತ ಸಾಮರ್ಥ್ಯ ಅವರಲ್ಲಿಲ್ಲ. ಯಾಕಿಲ್ಲ? ಸ್ವತಃ ಕಾಣೇ ಇಲ್ಲ ಅವನಿಗೆ, ಸ್ವಂತ ಅವನಿಗೆ ಕಾಣಿಲ್ಲ. ಕಾಣೆ ಇದ್ದಂತಂದ್ರೆ ಹೋಗಬಹುದಾಗಿತ್ತು. ಅದಕ್ಕೆ ಇಲ್ಲಿ ಏನ್ ಮಾಡಬೇಕು, ಇಂಥವ್ರು ಏಕದೇಶಿ ಆಗಬೇಕು ಅಂತ ಹೇಳ್ಕೊಂಡ್ಬಂದ್ರು. ಅಂದ್ರ ಸಿದ್ಧಾಂತದ ಏಕದೇಶವನ್ನ ಆಧಾರವಾಗಿಟ್ಕೊಂಡು ಅದನ್ನೇ ಏನು ಪ್ರತಿಪಾದನೆ ಮಾಡ್ತಾರ ಅಂತ ಏಕದೇಶಿ ಅನ್ಬೇಕು. ಅಂದ್ರೆ ನಾವು ಈಗ ತಿಳ್ಕೊಂಡ್ಬಂದೆವು ಕರ್ಮದಿಂದಲೇ ಮುಕ್ತಿ ಅಂತ. ಕರ್ಮ ಮಾಡುವುದರಿಂದ ಮುಕ್ತಿ ಆಗ್ತದೆ. ತುಳಸಿದಾಸರ ದೃಷ್ಟಾಂತ ತಿಳ್ಕೊಂಡ್ಬಂದೆವು. ಯಾಕ ನೀವು ಕರ್ಮನು ಮಾಡ್ರಿ ಅಥವಾ ಭಕ್ತಿನಾನೇ ಮಾಡ್ರಿ, ಇಲ್ಲಾಂದ್ರೆ ಜ್ಞಾನನೇ ಮಾಡ್ಕೊಡ್ರಿ. ಬರೀ ಜ್ಞಾನದ ಅಷ್ಟೇ ಹೇಳ್ಕೊಟ್ರಾಗ, ಬರೀ ಭಕ್ತಿದ ಅಷ್ಟೇ ಹೇಳ್ಕೊಟ್ರಾಗ ಇಲ್ಲಿ ಏನದಲ್ಲ. ಅವರು ಜ್ಞಾನ ಹಿ ಭಗತಿ ನಹಿ ಖರ್ಚು ಭೇದ ಉಭಯ ಹರಹಿ ಭವಸಂಭವ ಖೇದ. ನಾನು ಹೇಳಿದ ನಿನ್ನೆ ದಿವಸ, ಜ್ಞಾನಕ್ಕೂ ಆ ಭಕ್ತಿಗೂ ಯಾವುದೇ ಭೇದಿಲ್ಲ, ಎಲ್ಲೂ ಒಂದೇ ಅಲ್ಲ. ಯಾಕೆ ಒಂದೇ ಅವು? उभय ये दोनों क्या करते हैं, भव संभव खेद को धारण करते हैं अंदर. अगर ಒಂದೊಂದೇ ಹೇಳುವುದರಿಂದ ಇವು ಏಕದೇಶ ಅಂತಾರೆ. ಮತ್ತೆ ಇವು ಕರ್ಮ ಮತ್ತು ಉಪಾಸನೆಗಳು ಮತ್ತು ವೇದದಲ್ಲಿ ಹೇಳಂದ್ರ ನೀವು ಕೇವಲ ಹೇಳ್ಕೊಂಡ್ರೆ ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳ್ತಿದ್ರ ಈ ಕರ್ಮ ಉಪಾಸನೆಗಳು ವ್ಯರ್ಥ ಆಗುವಲ್ಲ. ಅವುಗಳ ಪ್ರಯೋಜನ ಏನು? ವೇದಂತ ಹೇಳೋದು ಮಾತ್ರ ಸುಳ್ಳು ಅಲ್ಲ, ಆದ್ರೆ ಅವುಗಳ ಪ್ರಯೋಜನ ಬೇಕಲ್ಲ. ಸುಮ್ಮನೆ ಹೇಳಿದ್ರೆ ಇರ್ಬೋದು, ಪ್ರಯೋಜನ ಆಗಬೇಕು. ಅದೇ ಕೇಳೋದ್ರಾಗಿಲ್ಲ, ಅನುಭವಕ್ಕೆ ಬರ್ಬೇಕಲ್ಲ. ಅದಕ್ಕೊಂದು ಮಾತಾಡ್ತಿದ್ರು ನಮಗೆ ಯಾರು ಕೇಳೋದು ತಿಳಿಬೇಕು. ತಿಳಿದು ಹೇಳಬೇಕಾದ್ರೆ ತಿಳಿಲಾಗ ಮಾಡಬಾರ್ದು. ಏನದು ದೃಷ್ಟಾಂತ ಅಂತ ಕೇಳ್ತಾದ್ರೆ, ಒಂದು ಊರಲ್ಲಿ ಒಂದು ಗಂಡ ಹೆಂಡತಿ ಇದ್ರು. ಅವರಿಗೆ ಒಂದು ಮಗ ಇದ್ದ. ಅವನು ಮತ್ತೆ ಮಾತೇ ಕೇಳ್ತಿದ್ದಿಲ್ಲ ಮನೆ. ಬೇರೆ ಮನೆಯವ್ರದ್ದು ದೃಷ್ಟಾಂತ ಕೊಟ್ಟು ಏನು ನೀನು ಅಮ್ಮ ಅವನು ನೋಡು ಕೇಳಿದ್ರೆ ಒಂದನೂ ವರ್ಣನೆ ಮಾಡುದಿಲ್ಲ. ನನಗೆ ಮೂರ್ಖಂತಾರ, ನನಗೆ ಒಂದಿನ ಅಂತ ಒಳ್ಳೆಯವನ್ ತಂದಿಲ್ಲ. ಅದಕ್ಕೆ ಈಗ ಅವನಿಗೆ ಅನಿಸ್ತಿತ್ತು. ಅನಿಸಿದ್ರು ಕೂಡ ಅವನು ಏನಿದ್ರಲ್ಲ ಇವೆಲ್ಲ ವಿಷಯದ ಆಸಕ್ತಿ ಪ್ರಬಲ ಇರೋದ್ರಿಂದ ಅವನ ಮಾತು ಕೇಳೋದೇನಪ್ಪ ಅಂತಂದ್ರ ತಿರುಗಾಡ್ತಿದ್ದ. ಅದಕ್ಕೆ ಮಾತು ಕೇಳದೆ ಮನೆತು ನೋಡಿ ಮಕ್ಕಳಿದ್ದ ಆಟಕು ಅಂತ ಹೇಳ್ತಾನೆ. ಸೋತು ಹೆಣ್ಣಿಗೆ ಹೆದರಿ ನಡಿ
ಕೇಳಿದ್ರೆ ಅಂತಂದ್ರೆ ಒಳ್ಳೆಯವ್ರು ಅಂತಾರಂದ್ರ ಮಾತು ಕೇಳಬೇಕು ಅಂತ ಅವನ ಮನಸ್ಸಿನಾಗ ಬಂದು ಮನೆ ಕಡೆ ಬಂದ. ಮನೆ ಕಡೆ ಬಂದಾಗ ಗಂಡ ಹೆಂಡತಿ ಮನೆಯಾಗ ಮಾತಾಡ್ತಿದ್ರು. ಏನು ನಮ್ಮ ಹುಡುಗ ಏನು ಉಪಯೋಗ ಇಲ್ಲ, ಕೆಲಸ ಇತ್ತು, ಇಲ್ಲಿ ಮಂಗಳೂರಿಗೆ ಹೋಗ್ಬೇಕಾಗಿತ್ತು, ಆ ಮಂಗಳೂರಿಗೆ ಕಳಿಸ್ಬೇಕಾಗಿತ್ತು ಅವನಿಗೆ. ಇದ್ರ ಉದಾಹರಣೆ ತೆಗೆದು ತಿರುಗಾಡಕತ್ತು ಅವ ಇತ್ತಂದ್ರ ಅವನಿಗೆ ಕಳಿಸ್ತಿದ್ದೆವು ಅಂತ ಇವ್ರು ಮಾತಾಡೋದು. ಅದು ಬಂದು ಇವಾಗ ಕೇಳೋದು ನೋಡ್ರಿ, ನಮ್ಮ ಅವ್ವ ಅಪ್ಪ ಇದಕ್ಕ ಮಂಗಳೂರಿಗೆ ನಾನು ಕಳಿಸ್ತೀನಿ ಅಂತ ಅಲ್ಲಿ ಕರ್ತಾರ, ನಾನೇ ಹೊರಗಿದ್ದೀನಿ ಅನ್ನುವಂತ ಮಾತನ್ನ ಕೇಳ್ದ. ಕೇಳಿ ಏನು ಮಾಡ್ದ, ಇವನು ಹೇಳುತ್ತಿದ್ದ ಮೊದಲೇ ಹೋಗು ಅಂದ್ರೆ ಏನಾಗ್ತದ ನನಗ, ಏನ್ ಹುಡುಗಪ್ಪ ನಾಳೆ ಒಳ್ಳೆಯ ಅಂತಾರಂತ ತಿಳ್ಕೊಂಡು ಹೋಗಿ ಬಿಟ್ಟ. ಮಂಗಳೂರಿಗೆ ಹೋಗಿ ಬಿಟ್ಟ. ಮಂಗಳೂರಿಗೆ ಹೋಗಿ ಮತ್ತೆ ಮಳೆ ಬಂದ ಕೂಡಲೇ ಎಲ್ಲಿ ತಮ್ಮ ಎಷ್ಟೊಂದು ದಾರಿ ಕಾಯ್ಬೇಕು, ಮಂಗಳೂರಿಗೆ ಹೋಗ್ಬೇಕಾಗಿತ್ತು, ಅಲ್ಲಿ ಕೆಲಸ ಇತ್ತು, ಮಕ್ಕಳು ಬಹಳ ತಡ ಮಾಡಿ ಬಂದಿ ಅಂತ ಹೋಗಿ ಬಂದು ಮಂಗಳೂರಿಗೆ ನಾವು ಹೋಗಿ ಬಂದಿ ಎದಕ್ಕೆ ಹೋಗಿದ್ದು, ಏನಕ್ಕೆ ಏನು ಕೆಲಸ, ಏನು ಕೆಲಸ ನೀವು ಮಾತಾಡ್ತಿದ್ರಿ, ನನಗೆ ಮಾತು ಕೇಳೋದಿಲ್ಲ ಅಂತಿದ್ರಿ, ನೀವು ಇಬ್ರು ಮಾತಾಡ್ತಿದ್ರಿ ಮಗು ಕಳಿಸು ನಿಮಗೆ ಅಂತೇಳಿ, ಅದಕ್ಕೆ ನಾನು ಕೇಳ್ಕೊಂಡು ಹೋಗಿ ಬನ್ನಿ ಅಲ್ಲ. ನಾನು ಮೂರು ಅಂದ ಮತ್ತ ಎದಕ್ಕೆ ಹೋಗು ಅದರ ತಿಳಿದು ಹೋಗ್ಬೇಕಲ್ಲ, ತಿಳಿಲ್ಲ ಅಂತ ಹೋಗಿ ಬಂದಿಲ್ಲ ಮನೆಗೆ. ಆ ಕೆಲಸ ಆಗಲಿಲ್ಲ, ನೀನು ಓದೋದಿಲ್ಲ ಅಂತ ಇದ್ದು ಓದಿ ಬಂದಿ. ಆದ್ರೆ ಏನು ಕೆಲಸ ಅನ್ನೋದು ಯಾವುದಕ್ಕಾಗಿ ನಾವು ಕಲಿಸಬೇಕಾಗಿದ್ದೇವೋ ಅದೇ ನೀವು ಮಾಡ್ಲಿಲ್ಲಲ್ಲ. ನೀವು ಹೋಗೇನೋ ಬಂದು ಖರೆ ಮಾತೇನೋ ಕೇಳಿದ್ರೆ ಇದಕ್ಕೆ ಮಾತು ಕೇಳುವುದು ಅನ್ನಿಲ್ಲ ತಮ್ಮ, ಇದಕ್ಕೆ ಮಾತು ಕೇಳುವುದು ಅನ್ನೋದಿಲ್ಲ. ನಾವು ಏನು ಹೇಳ್ತೇವು ಅದರಂತೆ ಆಚರಣೆ ಮಾಡಬೇಕು, ಅದು ಮಾತಿನ ಗುಟ್ಟು ತಿಳಿಯಿಲ್ಲ ಅಂದ್ರೆ ಹೋಗಿ ಬಂದಲ್ಲಪ್ಪ, ಇದು ಉಪಯೋಗ ಇಲ್ಲ. ಆಗ ಇಲ್ಲಿ ಈ ಕುಂಟ ಊರಿನ ಮಾತಿನ ಗುಟ್ಟೆ ಗೊತ್ತಿಲ್ಲ, ಗೊತ್ತ ಇಲ್ಲದೆ ಇರೋದ್ರಿಂದ ಇವ ಹೇಗ ನಮಗೆ ಇದು ಮಾಡ್ತಾರ, ಅದು ಅವನಿಗೂ ಆಗುವುದು ಕೆಲಸ. ಆಗುದು ಮಾತಿನ ಗುಟ್ಟು ತಿಳಿಬೇಕು. ಕೇವಲ ನಾನು ಬ್ರಹ್ಮ ತಂದು ಕೂಡ ಬ್ರಹ್ಮನ್ನು ಯಾವುದೇ ರೀತಿಯಾಗಿ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಅಂದ್ರ ನಾನು ಬ್ರಹ್ಮ ನೀನು ಬ್ರಹ್ಮ ಅಥವಾ ಹೇಳ್ತಿದ್ರು. ಎಲ್ಲದಕ್ಕೂ ಬ್ರಹ್ಮೆ ಅಂತಿದ್ದ. ಅದಕ್ಕೆ ಆದ್ರೆ ಬ್ರಹ್ಮನ ಸ್ವರೂಪ ತಿಳಿದಿರಲಿಲ್ಲ. ಏನು ಎಲ್ಲನೇ ದೇವರಂತ ಹೇಳ್ತೀರಿ ಅಂತ ಹೇಳಿ ಮತ್ತೊಂದು ಹೊರದಾಗ ನೀವು ದನ ಬಿಡ್ತಿದ್ದ. ನಾನು ಬ್ರಹ್ಮ, ನಮ್ಮ ಯಜಮಾನ ಬ್ರಹ್ಮ, ನೀವು ಬ್ರಹ್ಮ, ಹೊಲನು ಬ್ರಹ್ಮ. ಅದಕ್ಕೆ ಏನು ಮಾಡ್ತಂದ್ರೆ ಎಲ್ಲನೇ ಬ್ರಹ್ಮ ಸ್ವರೂಪ ಅದ ಅಂತ ಹೇಳಿ ಅವ್ರ ಹೊಲನು ದನ ಬಿಡವ ಅವೆಲ್ಲ ಮೆಚ್ಕೊಂಡು ಬರ್ತಿದ್ದ. ಅದಕ್ಕೆ ಇವ್ರು ಯಾರು ತಿಳಿಸೋದು ಏನು, ನೀವು ಎಲ್ಲನೇ ಬ್ರಹ್ಮ ಅಲ್ಲಕತ್ತಲ್ಲ. ಮತ್ತೆ ಎಲ್ಲನೇ ಬ್ರಹ್ಮಕ್ಕಿದ್ದಾಗ ನಾ ಬೇರೆ ನೀ ಬೇರೆ ನೀ ಸೌಕರ ನಾವು, ನಮ್ಮ ಹೊಲ ಬೇರೆ ನಿಮ್ಮ ಹೊಲ ಬೇರೆನು, ಎಲ್ಲನೇ ಬ್ರಹ್ಮದ. ನನ್ನ ಎತ್ಗಳು ಬೇರೆ ನಿಮ್ಮ ಎತ್ಗಳು ಬೇರೆನು, ನಾ ಬೇರೆನು ನೀ ಬೇರೆನು, ಈಗ ಪ್ರಶ್ನೆ ಹಾಕಿ ಚಿಂತನೆ ಮಾಡ್ತಿದ್ದ. ಅದಕ್ಕ ಅವ್ರೇನ್ ಮಾಡಿದ್ರು, ಸ್ವಲ್ಪ ಹಿಡ್ಕೊಂಡು ಬರೀ ಅವನಿಗೆ ಹಿಡ್ಕೊಂಡು ಬಂದು ಒಂದು ಕಂಬಕ್ಕೆ ಕಟ್ಟಿದ್ರು. ನೋಡಪ್ಪ, ನಾನು ಬ್ರಹ್ಮ, ನೀನು ಬ್ರಹ್ಮ, ಈ ಕಾನೂನು ಬ್ರಹ್ಮ, ಈ ನನ್ನ ಕೈಯಾಗ ಮಾಡ್ಕೊಳ್ಳೋದಿಲ್ಲ, ಇದನ್ನು ಬ್ರಹ್ಮ, ಹೊಡೆಯವನು ಬ್ರಹ್ಮ, ಪಡಿಸುವವನು ಬ್ರಹ್ಮ ಅಂತ ಹೊಡಿಲಿಕ್ಕೆ ಶುರು ಮಾಡಬಹುದು. ಆದ್ರೆ ಆ ಬ್ರಹ್ಮ ಸ್ವರೂಪವನ್ನು ಯಥಾರ್ಥ ತಿಳ್ದವನು, ಆಗ ಬ್ರಹ್ಮಕ್ಕೆ ತಿಳ್ಕೊಂಡ್ರೆ ಅದು ಸಾಲದು, ಅದು ಅನುಭೂತಕ್ಕೆ ಬರಬೇಕು. ಆ ಅನುಭವವನ್ನು ಮತ್ತೊಬ್ಬರಿಗೆ ಕುದಿಲಿಕ್ಕೆ ಬರಬೇಕು. ಅಂದಾಗ ಆ ಬ್ರಹ್ಮ ಸ್ವರೂಪದ ಆಗ್ತದೆ. ಅದನ್ನು ಕೊಡಬೇಕಾಗಿತ್ತು ಅಂದ್ರೆ ಕ್ರಿಯೆ ಮಾಡಬೇಕು. ಆ ಕ್ರಿಯೆ ಆಗಬೇಕಾಗಿದ್ರೆ ಕರ್ಮ ಉಪಾಸನೆ. ಮತ್ತೆ ಆ ಕ್ರಿಯೆ ಮಾಡ್ಬೇಕಾಗಿತ್ತು ಅಂದ್ರೆ ಕರ್ಮ ಮಾಡ್ಬೇಕಾಗಿತ್ತು ಅಂದ್ರೆ ಈ ಕರ್ಮ ಮಾಡ್ಬೇಕಾಗಿತ್ತು ಅಂದ್ರೆ ಏನೇನು ಮಾಡ್ಬೇಕು ಅನ್ನುವಂಥದ್ದು ಆ ಜ್ಞಾನನೂ ಬೇಕು, ಕರ್ಮನೂ ಬೇಕು, ಜ್ಞಾನನೂ ಬೇಕು. ಈಗ ನಮ್ಮ ತಾಯಂದ್ರು ಇರ್ತಾರೆ, ಮನೆಯವರು ಅಡಿಗೆ ಮಾಡ್ತಾರ, ಯಾವುದನ್ನ ಎಷ್ಟು ಬಳಸಬೇಕು. ಒಂದು ಪಲ್ಯ ಮಾಡುವುದಕ್ಕಂದ್ರೆ ಅದರಲ್ಲಿ ಉಪ್ಪು ಎಷ್ಟು ಹಾಕ್ಬೇಕು, ಖಾರ ಎಷ್ಟು ಹಾಕ್ಬೇಕು, ಎಣ್ಣೆ ಎಷ್ಟು ಹಾಕ್ಬೇಕು, ನೀರ್ ಎಷ್ಟು ಹಾಕಬೇಕು, ಇದರದ್ದು ಏನು ಬೇಕು, ಪದಾರ್ಥದ ಜ್ಞಾನ ಬೇಕು, ಹಾಕುವ ಕ್ರಿಯೆಯ ಜ್ಞಾನ ಬೇಕು. ಆ ನಂತರ ಅದನ್ನು ಮಾಡುವುದು ಅಕ್ರಿಯೆ ಅದನ್ನು ಜ್ಞಾನ ಬೇಕು. ಅಂದಾಗ ಅದು ಸರಿ ಹೋಗ್ಬೋದು, ಇಲ್ಲಾಂದ್ರೆ ಸರಿ ಹೋಗುದಿಲ್ಲ. ಅದಕ್ಕೆ ಪರಮಾತ್ಮ ಏನ್ ಹೇಳ್ಕೊಂಡ್ಬಂದ್ರು,
ಆದರೂ ಕೂಡ ಆ ಜ್ಞಾನಕ್ಕೆ ಸಾಧನ ಅದಾವ. ಬರೇ ತಿಳಿದೇವು ಪುಸ್ತಕ ನೋಡುತ್ತೆ ಗೊತ್ತಲ್ಲ. ಎಲ್ಲಾ ಮಾಡಿ ಅಂತಂದ್ರ ಗುರಿ ಹತ್ತಲಾರ್ದೆ ಬಡಿ ಆಗಲಿ ಅಂತ ಅಂದಾಗ ಆರೋಗ್ಯ ಮುದುಕಿ ತಿಳಿಗೊಳಿಸೋದು ಕುಂತಿತ್ತ, ಅದು ಮಾಡ್ತಿತ್ತು. ಎಲ್ಲಾ ಕಡೆ ಓದಿನಿ, ಒಂದು ಮಾತ್ರ ಕಡಿಮೆ. ಯಾಕ ಅವಳು ತೆಲಿಗೊಳಿಸೋದಿದ್ರು ನನ್ನ ತೆಲಿಗೊಳಿಸೋದಿಲ್ಲ, ತೆಲಿಗೊಳಿಸ್ಕೊಂಡ್ ಬಂದ್ರು ನಾನು ಆಗಲಿಲ್ಲ. ಆಗ ಇಲ್ಲಿ ಏನದಲ್ಲ ಮರ್ಮ ತಿಳಿಬೇಕಾಗ್ತದೆ. ಆ ಮರ್ಮ ತಿಳಿದಾಗ ಮಾತ್ರ ಅವನಿಗೆ ಮತ್ತೊಬ್ಬರಿಗೆ ಅದನ್ನು ತಿಳಿಸ್ಬಿಡಬೇಕು ಬರ್ತದೆ. ಅದಕ್ಕೆ ಏನ್ ಬೇಕು? ಈ ಊಟ ಇವನಿಗೆಲ್ಲ ಬ್ರಹ್ಮಸ್ವರೂಪ ಜ್ಞಾನ ಅದ, ಬ್ರಹ್ಮಚಾರಕ ಜ್ಞಾನ ಅದ. ಅದನ್ನು ತಿಳಿಸಿಕೊಡುವಂಥದ್ದು, ಆ ಕ್ರಿಯೆ ಮಾಡಿ ತೋರಿಸತಕ್ಕಂಥದ್ದು ಇವನಲ್ಲಿ ಸಾಮರ್ಥ್ಯ ಇಲ್ಲ. ಯಾಕ ಕೆಲವೊಂದು ನೋಡಿನೇ ಕಲಿತಾರ, ಮಾಡಿನ ಕಲಿತಾರ, ಮಾಡಿಸ್ಬೇಕಾಗ್ತದೆ ಕೈಲಿ ಹಿಡಿದು. ಅದನ್ನ ಅವನಲ್ಲಿ ಇಲ್ಲ. ಆದ್ರಿಂದ ಅವನಿಂದಲೂ ಮುಕ್ತಿ ಇಲ್ಲ. ಏನಪ್ಪ ಅಂದ್ರೆ ಯಾರು ಕೈಕಾಲಗಳಿಂದಲೂ ದೃಷ್ಟಪಡಿಸಿದ್ದಾನ, ಕಣ್ಣಿನಿಂದಲೂ ದೃಷ್ಟಪಡಿಸಿದ್ದಾನೆ. ಅವನಿಗೆ ಏನಪ್ಪ ಕಣ್ಣಿಂದ ಯಾವುದೇ ದೋಷ ಇಲ್ಲ. ಅವು ದೋಷಗಳು ಬರ್ತಾವ. ಇಂದ್ರಿಯಗಳಲ್ಲಿ ಅಧಿಕಾರಗಳಲ್ಲಿ ದೋಷಗಳದಾವ. ಅವು ಅಂಧತ್ವ, ಮಂದತ್ವ, ಪಟುತ್ವ ಅಂತ ಬರ್ತಾವ. ಅಂಧತ್ವ, ಮಂದತ್ವ, ಪಟುತ್ವ ಇವು ಇಂದ್ರಿಯಗಳ ದೋಷಗಳದ. ಅಂದ್ರೆ ಪಟುತ್ವ ಇತ್ತು ಅಂದ್ರೆ ಯಾವುದೇ ದೋಷ ಇಲ್ಲ ಅಂತ ತಿಳ್ಕೋಬೇಕು. ಅಂಧತ್ವ ಅಂದ್ರೆ ಸ್ವಲ್ಪ ಕಾಣಿಸ್ತದ ಅಂತ ತಿಳ್ಕೋಬೇಕು. ಮಂದತ್ವ ಅಂದ್ರೆ ಪೂರೇ ಕಾಣುವುದಿಲ್ಲ ಅಂತ ತಿಳ್ಕೋಬೇಕು. ಇವು ಇಂದ್ರಿಯಗಳಿಗೆ ಅಂದ್ರೆ ಕಣ್ಣಿಂದ ಆಯ್ತು. ಕಿವಿದು ಸ್ವಲ್ಪ ಕೆಲಸ, ಸ್ವಲ್ಪ ಕೆಲಸುದಿಲ್ಲ ಅಂದ್ರೆ ಕಿವಿ ಮಂದಾಗ್ಯಾವಲ್ಲ. ಅಂದ್ರೆ ಹೊಟ್ಟೆ ಗಾಳಿ ನೋಡಿದ್ರೆ ನಮಗೇನು ಕೇಳಿಸುದಿಲ್ಲ. ಇದು ಅಂಧತ್ವ. ಸ್ವಲ್ಪ ಕೇಳ್ತದ್ರಿ, ಅದು ಸರಿಯಾಗಿ ಜಾಗಿ ಹೇಳಿದ್ರಂದ್ರೆ ಕೇಳ್ತದಿಲ್ಲ ಅಂದ್ರೆ ಕೇಳುವುದಿಲ್ಲ ಅಂದ್ರೆ ಇದು ಮಂದತ್ವ. ಒಟ್ಟು ನೀವು ಹೇಗೆ ಕದ್ದು ಮಾತಾಡಿ ನಮಗೆ ಕೇಳಿಸ್ತದೆ. ಇವು ಇಂದ್ರಿಯಗಳ ದೋಷಗಳಲ್ಲ, ಇವು ಹೋಗಬೇಕಲ್ಲ. ಇವು ಹೋದಾಗ ಮಾತ್ರ ಅವು ಎಲ್ಲ ಮಾಡ್ಲಿಕ್ಕೆ ಬರ್ತಲ್ಲ. ಅಂದ್ರೆ ಇವನಿಗೆ ಆ ಇಂದ್ರಿಯಗಳಲ್ಲಿ ಯಾವುದೇ ದೋಷ ಇಲ್ಲ. ಜ್ಞಾನೇಂದ್ರಿಯದಲ್ಲಿನೂ ದೋಷ ಇಲ್ಲ, ಕರ್ಮೇಂದ್ರಿಯದಲ್ಲಿನೂ ದೋಷ ಇಲ್ಲ. ಅಂತ ಮಾತ್ರ ಹಚ್ಚಿಕಡ್ದಾಡ್ತಾನಂತಂದ್ರೆ ಇವನ್ನ ಇಲ್ಲಿ ಏನ್ ತಿಳ್ಕೊತಂದ್ರೆ ಇವ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಅನ್ಬೇಕು. ಇವ ಶ್ರೋತ್ರಿಯ ಅದನ್ನ ಬ್ರಹ್ಮನಿಷ್ಠ ಅದನ್ನ. ಶ್ರೋತ್ರಿಯ ಅದನ್ನ ಅನ್ನೋದಕ್ಕೆ ಏನದ ಕೈಯ ಕಾಲ ಗೀಲ ಎಲ್ಲ ಏನಕ್ಕಂತಂದ್ರ ವ್ಯವಸ್ಥಿತ ಅದ. ಬ್ರಹ್ಮನಿಷ್ಠ ಅದನಂದ್ರ ನೋಡೇನು ಬ್ರಹ್ಮನನ್ನು ಅರ್ಥನ, ಬ್ರಹ್ಮನನ್ನು ಸ್ಥಾನ ಅಂದ್ರೆ ಕಣ್ಣು ನಾವು. ಆ ಜ್ಞಾನ ರೂಪಿ ಕಣ್ಣು ನಾವು. ಆ ಜ್ಞಾನ ರೂಪಿ ಕಣ್ಣಿನಿಂದ ಆ ಸ್ವಸ್ವರೂಪದ ಜ್ಞಾನವನ್ನು ಮಾಡಿಕೊಂಡ ಅದರಲ್ಲಿ ದೃಢವಾದ ವಿಶ್ವಾಸ ಇಟ್ಟಾನ. ನಾನು ದೇಹಾದಿ ಪ್ರಪಂಚ ಅಲ್ಲ ಅನ್ನುವುದನ್ನ ಯಥಾರ್ಥವಾಗಿ ತಿಳಿದಾನ. ತಿಳಿದು ನಾನು ಕೇವಲ ಹೇಳ್ಕೊಂಡ್ರೆ ಸಚ್ಚಿದಾನಂದ ಸ್ವರೂಪ ಬ್ರಹ್ಮ ಇದ್ದೇನೆ. ಆ ಬ್ರಹ್ಮನಿಗೂ ನನಗೂ ಯಾವುದೂ ಭೇದ ಇಲ್ಲ. ಇದು ಕೇವಲ ನಾನು ಮಾತ್ರ ಅವ ಬ್ರಹ್ಮ ಅನ್ಸ್ಕೊತಾನ, ನಾ ಆತ್ಮ ಅಥವಾ ಜೀವ ಅನ್ಸ್ಕೊತೀನಿ. ಇವೆಲ್ಲ ವಾಚ್ಯಾರ್ಥದಲ್ಲಿ. ಆದ್ರೆ ಲಕ್ಷಾರ್ಥದಲ್ಲಿ ನಾನು ಶುದ್ಧ ಚೇತನ, ಆ ಬ್ರಹ್ಮ ಅನ್ನುವಂಥದ್ದು ಅದನ್ನು ಶುದ್ಧ ಚೇತನ. ನಾನು ಶುದ್ಧ ಚೇತನ ಇದ್ದೀನಿ. ನನ್ನಲ್ಲಿ ನೀವು ಯಾವ ಏನಪ್ಪಂತಂದ್ರೆ ಇಲ್ಲವೇ ಇಲ್ಲ ಅಂತ ಈಗ ತಿಳಿದವನಿಗೆ ಏನನ್ಬೇಕು? ಅವನಿಗೆ ಶ್ರೋತ್ರಿ ಅನ್ನಬೇಕು, ಬ್ರಹ್ಮನಿಷ್ಠ ಗುರುನು ಅನ್ನಬೇಕು. ಈಗ ತಿಳ್ಕೊಳ್ತಕ್ಕಂತ ಇಲ್ಲಿ ಹೇಳೋದು ಇಲ್ಲಿ ಮುಂದ ಜನ ಗುರು ಬೇರೆ ಬ್ರಹ್ಮಸ್ವರೂಪದಲ್ಲಿ ಉಪದೇಶ ಜ್ಞಾನ ಸ್ವರೂಪನೇ ಚಕ್ಷು ಬೇಡಲೇ. ಈ ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಚಕ್ಷು ಅಂದ್ರ ಈ ಜ್ಞಾನ ರೂಪಿ ಚಕ್ಷು. ಇಲ್ಲಿ ಚಕ್ಷು ಚಕ್ಷು ಅಂದ್ರೆ ಕಣ್ಣ. ಎಂತ ಕಣ್ಣ? ಜ್ಞಾನ ರೂಪಿ ಕಣ್ಣ ಅವನಿಗೆ ಇರ್ತಾವ. ಸಂಸಾರ ನದಿ ಬ್ರಹ್ಮ ಯಥಾರ್ಥ ಜಾತಕ. ಆ ಸಂಸಾರ ನದಿಯ ಅಚ್ಚಿ ಕಡೆ ಅಂದ್ರೆ ಬ್ರಹ್ಮ, ಇಚ್ಚಿ ಕಡೆ ಅಂದ್ರೆ ಜೀವ. ಇಚ್ಚಿ ಕಡೆ ನದಿ ದಂಡೆ ಅಂದ್ರೆ ಇದು ಜೀವ, ಅಚ್ಚಿ ಕಡೆ ನದಿ ಅಂದ್ರೆ ಅದು ಬ್ರಹ್ಮ. ಈ ಜೀವ ಮತ್ತು ಆ ಬ್ರಹ್ಮ ಇವು ಎರಡರ ಐಕ್ಯ ಆಗಬೇಕಾಗಿತ್ತು ಅಂದ್ರೆ ನೀವು ಆಚೆ ಕಡೆ ಹೋಗಿ ಅಲ್ಲಿ ಕೂತ್ಲಿಕ್ಕೆ ಬೇಕು. ಅಂದ್ರೆ ಜೀವನೇ ಶಿವನು, ಶಿವನೇ ಬಸವ, ಬಸವ ಶಿವನು ಅಂತ ಹೇಳ್ಕೊಂಡ್ರು ಯಾರು ಶರಣರು.
ಏನಂದ್ರೆ ಅವರಿಗೆ ಇವರಿಗೆ ಯಾವುದು ಭೇದ ಇಲ್ಲಂದ್ರೆ ಅಚ್ಚಿ ಕಡೆ ಗಂಡ ಅಂದ್ರೆ ಮೋಕ್ಷ, ಈಚಿ ಕಡೆ ಬಂದ್ರೆ ಸಂಸಾರ ಪ್ರಪಂಚ. ಅದಕ್ಕೆ ವೇದ ವಾಕ್ಯಾಂಶಿ प्रमाणे देव युक्तीने दुसऱ्या उपदेश करण्याचे पाहिजे नाही. ಏನಂತಾನ ಮತ್ತೊಬ್ಬರಿಗೆ ತಿಳಿಸಿ ಹೇಳಬೇಕಾಗ್ಯವ. ಆ ತಿಳಿಸಿ ಹೇಳುವುದಂದ್ರೆ ದೃಷ್ಟಾಂತ ಕೊಟ್ಟು, ಆ ದೃಷ್ಟಾಂತ ಕೊಟ್ಟು ಹೇಳಬೇಕಾಗಿತ್ತಂದ್ರ ಆ ದೃಷ್ಟಾಂತದಿಂದ ತಿಳಿತದ, ಸಿದ್ಧಾಂತ ತಿಳಿತದ. ಅಂತ ದೃಷ್ಟಾಂತ ಅನ್ನುವಂತೆ ಸಹಾಯ ಅಂದ್ರೆ ಕಾಲೇ ಇಲ್ಲವಲ್ಲಿ ಏನು ಆ ಉಪದೇಶ ಮಾಡತಕ್ಕಂತಹ ಕಾಲಗಳೇ ಇಲ್ಲ. ಏನ್ ಮಾಡುದು? ಯುಕ್ತಿ ಇಲ್ಲ, ಅವನ ಬಳಿ ಯುಕ್ತಿ ಇಲ್ಲ. ಯುಕ್ತಿ ಮಾಡ್ತಂದ್ರೆ ಅವನು ತಿಳಿದು ಅಲ್ಲಪ್ಪ. ಆ ಯುಕ್ತಿ ಮಾಡ್ಬೇಕಾಯ್ತಂದ್ರೆ ಏನ್ ಮಾಡೋದು? ಸಾವುಕಾರ ಹೇಳಿದ್ದು ನಾನು ಎಲ್ಲನೇ ಬ್ರಹ್ಮ ಅಂದ್ರೆ ತಿಳಿದು ಬ್ರಹ್ಮನ ಅಂತ ತಿಳಿದವ ಹೇಗಿರ್ಬೇಕಂದ್ರೆ ಸರ್ವಜ್ಞಾನ ಬ್ರಹ್ಮನನ್ನು ಅರಿತೊಡೆ ಸುಮ್ಮನಾಗಿರ್ಬೇಕು. ಬ್ರಹ್ಮನನ್ನು ಅರಿತು ಉಸಿರಿದರೆ ಕರ ಹೋಗಿ ಚೆಲ್ಲಿರುವಂತದ್ದು ಸರ್ವಜ್ಞ ಅನ್ಬಾರ್ದು. ಇದೆ ಇವ ಅಂತಿದ್ ನೋಡ್ರಿ, ನಾ ಬ್ರಹ್ಮ, ನೀವು ಬ್ರಹ್ಮ, ನಾನು ಹೊಲ ಬ್ರಹ್ಮ, ನಿಮ್ದು ಹೊಲ ಬ್ರಹ್ಮ, ನನ್ನ ತನಗಳು ಬ್ರಹ್ಮ, ಬ್ಯಾಳಿ ಬ್ರಹ್ಮ, ಎಲ್ಲ ಬ್ರಹ್ಮ. ಇದು ಬರೀ ಬಾಯಿ ಮಾತಾಯ್ತು. ಅದಕ್ಕೆ ಅವನನ್ನು ತಿಳಿಸಿಕೊಡ್ಬೇಕಾಯ್ತು, ಯುಕ್ತಿ ಮಾಡ್ಬೇಕಾಯ್ತು. ಯಾಕ ಅವನಿಗೆ ಅನುಭವ ಇಲ್ಲಲ್ಲ, ಅನುಭವ ಅಂತ ಕಟ್ಟಿ ಹೊಡಿಬೇಕಾಯ್ತು. ಇದನ್ನು ಬ್ರಹ್ಮ ನೋಡಪ್ಪ ತಿಳ್ಕೊತಾನ. ಯಾಕಪ್ಪ ಬ್ರಹ್ಮಂದ ಬ್ರಹ್ಮ ಅರ್ಥ ಸುಮ್ಮನೆ ಇರ್ಬೇಕಪ್ಪ, ಶಾಂತವಾಗಿರ್ಬೇಕು. ಇಂಥವೆಲ್ಲ ಉಪಾಸ್ಯಾಪ ಮಾಡಬಾರ್ದು. ಹೇಳೋದು ಬೇಕಲ್ಲಪ್ಪ ಆಗ್ಬಾರ್ದು, ಹೇಳೋದು ಪುರಾಣ ತಿನ್ನೋದು ಬದಲಿಕಾಯಿ ಆಗ್ಬಾರ್ದು. ಅದರ ಸಲುವಾಗಿ ಏನಂದ್ರು ಇಲ್ಲಿ ಆ ದೃಷ್ಟಾಂತ ವಸ್ತು ಅವನಿಗೆ ವ್ಯವಸ್ಥಿತವಾಗಿ ತಿಳಿಸಿದ ಹೇಳತಕ್ಕಂಥ ಕಾಲಗಳಿಗೆ ನೀವು ಕೂಡ त्यावेळेस दुसऱ्याला ब्रह्मप्राप्ती करून घेण्याचे उपयुक्त उपाय दाखवू शकत नाही. ಅವ ಏನಂದ್ರ ಮತ್ತೊಬ್ಬರಿಗೂ ಆ ಬ್ರಹ್ಮ ಸ್ವರೂಪವನ್ನು ತಿಳಿಸಿಕೊಡತಕ್ಕಂಥ ಸಾಮರ್ಥ್ಯ ಅವರಿಗೆ ಇರುವುದಿಲ್ಲ. ಆದ್ದರಿಂದ ಈ ಸಂಸಾರ ರೂಪ ನದಿ ತುಚ್ಛ. ಇದು ಸಂಸಾರ ರೂಪ ನದಿ ಏನದಲ್ಲೇನು ಜನ್ಮ ಮರಣದ ತುಚ್ಛದ ಸುಳ್ಳದ. ಅಂದ್ರೆ ಏನು ಹೀಗಂದ್ರೆ ಸ್ವಲ್ಪ ಲಕ್ಷ ಕೊಡ್ಬೇಕಿಲ್ಲಿ. ಈ ಸಂಸಾರ ನದಿ ರೂಪದ ತುಚ್ಛದ ಸಂಸಾರ ಹೇಳ್ಕೊಂಡವು ಜನ್ಮ ಮರಣ, ಜನ್ಮ ಮರಣ ಇದು ತುಚ್ಛದ ಸುಳ್ಳದ. ಈಗ ಕೇಳೋದು ಕೂಡ ಏನ್ರಿ ಬಹಳ ಶಾಸ್ತ್ರ ಹೇಳ್ತಾರಂತಿದೆ, ಹುಟ್ಟುದು ಸಾಯುದು ಸುಳ್ಳು, ಸಾಯಾದು ಸುಳ್ಳು ಹೇಳ್ತಾರ್ರಿ. ಏನಾರ ಹೇಳ್ತಾರು ಶಾಸ್ತ್ರಗಳು ಸುಳ್ಳು ಶಾಸ್ತ್ರ ಒಳ್ಳೆ ಪುರಾಣ ಅನುಭವ ಅಂತಾರೆ. ಯಾಕೆ ಅವ್ರಿಗೆ ಅನುಭವ ಬಂದಿಲ್ಲ. ಸುಳ್ಳು ಶಾಸ್ತ್ರಕ್ಕೆ ಯಾಕಂದ್ರಿ ಅವು? ಯಾಕಂದ್ರು ನಾವು ವಿಚಾರ ಮಾಡಿದ್ವಿ. ಏನು ಎಲ್ಲದಕ್ಕೂ ಸುಳ್ಳ 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 ಅಂತಾರ ತಿಳ್ಕೊಂಡು ಇವರಿಗೆ ಒಂದು ಹೆಸರು ಇಟ್ಟುಕೊಟ್ರೆ ಸುಳ್ಳು ಶಾಸ್ತ್ರ. ನಾವು ಯಾರಿಗೆ ಏನಾರೇ ಒಂದು ಅಂತಿದ್ರಂದ್ರ ಅವ್ರಿಗೆ ಅದೇ ಹೆಸರಿಟ್ಟು ಕರೀಲಕ್ಕೆ ಶುರು ಮಾಡ್ತೇವೆ. ಏನು ನಾನು ಅದಕ್ಕೊಂದು ಉದಾಹರಣೆ ಹೇಳೋದು ನಿಮ್ಗೆ ತಿಳಿಸ್ತದೆ. ನಾನು ಹೊಸದಾಗಿ ನೌಕರಿಗೆ ಹೋಗಿದ್ದೆ. ಆ ಊರಾಗಿನ ಮಂದಿ ಜನ ನನಗೆ ಗೊತ್ತಿರಲಿಲ್ಲ, ಬಹಳಷ್ಟು ಜನ ಗೊತ್ತಿರಲಿಲ್ಲ. ಸುಮ್ಮನೆ ಅದು ಒಂದು ತಿಂಗಳಾಗಿತ್ತು. ಅಂದ್ರೆ ಅಂಗಡಿಗಳು ಒಂದೆರಡು ಅಂಗಡಿ ಇಷ್ಟೇ ಗೊತ್ತಿದ್ವು. ಅದಕ್ಕೆ ಒಂದು ಎಣ್ಣೆ ಬೇಕಾಗಿತ್ತು, ಚಲೋ ಎಣ್ಣೆ, ಕೊಬ್ಬರಿ ಎಣ್ಣೆ ಎಣ್ಣೆ ಸಿಗ್ತದ ಅಂತ ಕೇಳೋದು ಒಬ್ಬರಿಗೆ. ಅವ ಏನಂದ, ನೋಡ್ರಿ ಆ ಎಣ್ಣೆ ಏನಂದ್ರ ಆ ಪುರುಷಾಲೇಶ್ವರಿ ಮಗನ ಅಂಗಡಿಯಾಗ ಸಿಗ್ತದಂದ್ರು. ಹೌದು, ಇಲ್ಲಿ ಇರೋದು ಅಂಗಡಿ ಗಾಂಧಿ ಒಂದು ಅಂಗಡಿ ಅದ, ಅದು ನನಗೆ ಗೊತ್ತದ. ಎಳಮೇಲೆ ಅವ್ರ ಅಂಗಡಿ ಇರ್ತದ, ಅದನ್ನು ಗೊತ್ತದ. ಈ ಪುರುಷಾಲೇಶ್ವರಿ ಮಗನ ಅಂಗಡಿ ಯಾವುದು ಅಂದ, ಅದು ನನಗೆ ಗೊತ್ತಿಲ್ಲ. ನನ್ಗೂ ಯಾವ್ದಂದ್ರೆ ಏನ್ರಿ ನನಗೆ ಗೊತ್ತಿಲ್ಲ, ಮತ್ತ ಅದು ಎಲ್ಲಿ ಅದ ಅಂತ ಕೇಳಿ. ಅದು ನೋಡ್ರಿ ಅವ ಏನ್ ಎಳಮೇಲೆ ಅಂಗಡಿ ಅಂತಿರಲಿಲ್ಲ, ಅದಕ್ಕೆ ಅದ್ರ ಬಲಿಕೆನ ಮಕ್ಕಳ 3 ಅಂಗಡಿ ದಾಟದ ಬಳಕ ಅದ. ಮತ್ತ ಅಲ್ಲಿ ಹೋರಿ ಅದ. ಅವಾಗ ನನಗನ್ನಿಸ್ತು ಅವ ಯಾರಿದ್ರಪ್ಪ ಅಂದ್ರ ಅದನ್ನ ನೋಡಿದ್ದೆ ನಾನು. ಸುಮ್ಮನೆ ಹೋಗೋದು. ಅದು ಸ್ವಾಮಿ ಅಂಗಡಿ, ಒಂದು ಸ್ವಾಮಿ ಅಂಗಡಿ. ಅದು ಆ ಸ್ವಾಮಿ ಅಂಗಡಿ ಇತ್ತು. ಆ ಸ್ವಾಮಿ ಅನ್ನೋದು ನನಗೊಂದು ಸ್ವಲ್ಪ ಕಲ್ಪನೆ ಇತ್ತು. ನಾನೇ ಏನ್ರಿ
ಸ್ವಾಮಿ ಅಂಗಡಿ ಅಂತಕ್ಕಂತ ಹೇಳಿದ್ರೆ ನಾನು ತಿಳಿತಿತ್ತು. ನೀವು ಕುರ್ಸಾಲಿ ಮಗನ ಅಂಗಡಿ ಅಂದ್ರಲ್ಲ, ಇಲ್ಲಿ ಏನು ಅಂತಾನೆ ಸ್ವಾಮಿ ಅಂಗಡಿ ಅನ್ಬೇಕು. ಕುರ್ಸಾಲಿ ಮಗನ ಅಂಗಡಿ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಮಂದಿಗೆ ಹೇಳ್ತಾರೆ ನೋಡ್ರಿ. ಅವ್ರಿಗೆ ಸ್ವಾಮಿ ಅಂದ್ರೆ ಯಾರು ಹೇಳಿದ್ರಿ, ಅವ್ರಿಗೆ ಕುರ್ಸಾಲಿ ಮಗ ಅಂದ್ರೆ ಅಂಗಡಿ ಅಂದ್ರೆ ಹಿಡಿತಾರ ನಮ್ಮ ಊರಾಗ ಅಂದ್ರು. ಈಗ ಯಾಕೆ ಬಂತಪ್ಪ ಅವನಿಗೆ ಇಂಥ ಹೆಸರ? ಅದಕ್ಕೆ ಅವ್ರೇನ್ ಹೇಳಿದ್ರು, ಆ ಸ್ವಾಮಿ ಯಾರ ಜೋಡಿ ಮಾತಾಡಿದ್ರು, ಏನ್ ಮಾತಾಡಿದ್ರು, ಯಾರೇ ಸ್ವಲ್ಪ ಇವ್ರು ಮಾತಾಡಿದ್ರು ಅವ್ನು ಪ್ರತಿಯೊಬ್ಬರಿಗೆ ಹೌದಾ ಉತ್ಸಾಹ ಮಗನ ಅಂತ ಬೈತಾನ. ಎಲ್ಲರಿಗೂ ಅವ್ರ ಬಾಯಾಗ ಅದೇ ಅದ, ಎಲ್ಲರಿಗೂ ಬೈದೆ ಮಾತಾಡ್ತಾನ. ಸಣ್ಣಪ್ಪ ಇವ ಉತ್ಸಾಹ ಮಗ. ಈಗ ಅವ್ನು ಮಾತಾಡ್ತಾನ. ಅದಕ್ಕೆ ಮುಂದೆ ಅವ್ನಿಗೆ ಏನ್ ಮಾಡ್ಯಾರ, ಆ ಕುರ್ಸಾಲ್ ಸುಳಿ ಮಗ ಅವ್ರಿಗೆ ಹೆಸರಿರ್ತದ ಅಂತ ಹೇಳ್ಬಿಟ್ರೆ ನೋಡ್ರಿ ಹೆಂಗದ. ಆಗ ಇಲ್ಲಿ ನೋಡ್ರಿ ಅದು ದೃಷ್ಟಾಂತ ಆಯ್ತು. ಇದು ಯಾಕೆ ಹೇಳಿ ನಮಗೆ ಇಲ್ಲಿ ಏನ್ ಮಾಡ್ಬೇಕು, ಏನೋ ಈ ಸಂಸಾರ ನದಿ ತುಚ್ಛ ಆಹೆ ಅಂತಂದ್ರು, ತುಚ್ಛ ಬಂದೊಂದು ಶಬ್ದ, ಅದ್ರ ವಿವರಣೆ ಮಾಡ್ಲಿಕ್ಕೆ ನಾನು. ತುಚ್ಛ ಸುಳ್ಳು ಹೇಳ್ತೀನಿ, ಹುಟ್ಟು ಸುಳ್ಳ, ನಾವು ಹುಟ್ಟು ಸುಳ್ಳ, ನಾವು ಹುಟ್ಟು ಬಂದ ಸುಳ್ಳು ಅಂತಂದ್ರೆ ನಾವು ಈಗ ಇರಬಾರ್ದಾಗಿತ್ತಪ್ಪ. ಸಾವು ಸುಳ್ಳ, ನಾವು ಸಾವು ಸುಳ್ಳು ಅಂತಂದ್ರೆ ನಾವು ಸಾಯಬಾರ್ದಾಗಿತ್ತು. ಮತ್ತು ಸುಳ್ಳ ತ್ಯಾಗತೆಗೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಅದಕ್ಕೆ ತುಚ್ಛತೆ ಯಾಕೆ ಹಂಗಿದೆ ಒಂದು ನೋಡಪ್ಪ, ಅವು ಸುಳ್ಳ ಎಲ್ಲಿ ಯಾವಾಗ ಅಂದ್ರ ನಿನ್ನಲ್ಲಿ ಇವು ಏನೂ ಇಲ್ಲ, ನಿನ್ನಲ್ಲಿ ಇವು ಇಲ್ಲ. ಯಾವುದು ನಿನ್ನಲ್ಲಿ ಹುಟ್ಟುವುದು ಇಲ್ಲ, ನಿನ್ನಲ್ಲಿ ಸಾಯುವುದು ಇಲ್ಲ. ಮತ್ತೆ ಅದನ್ನು ತೋರ್ಲಿಕ್ಕೆ ಅದು ಶರೀರ ತಪ್ಪ, ಅದು ಶರೀರ, ಹುಟ್ಟುದು ಶರೀರ, ಸಾಯುವುದು ಶರೀರ. ಈ ಹುಟ್ಟು ಸಾವುಗಳನ್ನು ತಿಳಿಯತಕ್ಕಂಥವ್ರಿಗೆ ಏನೈತಿ ಶರೀರ ಒಳಗ ಅವನಿ. ಅದಕ್ಕೆ ಇದು ಹುಟ್ಟುವುದು ಸಾಯುವುದು ಸುಳ್ಳ. ನೀ ಅಂತ ತಿಳ್ಕೊಂಡಿರಿ ನಾ ಹುಟ್ಟವ ನಾ ಸಾಯವ ಒಂದಿನ. ಈ ಪಂಚ ಕ್ಲೇಶಗಳು ನನಗ, ಪಂಚಕೋಶಗಳು ನನಗ, ಆನಂತರ ಷಡ್ ವಿಕಾರಗಳು ನನಗ. ಏನು ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ, ಇವು ಆರು ನನಗಂತ ಏನು ತಿಳ್ಕೊಂಡು ಇದು ಸುಳ್ಳ, ಇದು ಸುಳ್ಳ, ಇದು ತುಚ್ಛ ಅಂತ ಹೇಳುವುದೇ ಅದು ತಾತ್ಪರ್ಯ. ಅಲ್ಲಿ ಏನದ ಅವನ ಹೆಸರು ಅವು ಬಂದು ಅದಕ್ಕೆ ಹ್ಯಾಂಗವ ಅದನ್ನೇ ಬಾಸುವುದ್ರಿಂದ ಅವನಿಗೆ ಆ ಹೆಸರು ಬಂದದ. ಈಗಿದು ತುಚ್ಛತೆ ಯಾರಿಗೆ ಅನ್ಬೇಕಿದಕ್ಕ ತುಚ್ಛ. ತುಚ್ಛ ಅಂದ್ರ ಈ ಜನ್ಮ ಮರಣಗಳು ನಿನಗ ಇಲ್ಲ ಅಂತ ಹೀಗೆ ತಿಳ್ಕೋಬೇಕು. ನಿನಗಿಲ್ಲ ಮತ್ತೆ ಯಾರಿಗದಾವ ಅವ್ರು ಹೇಳ್ತಾರ. ಒಂದತ್ತು ಒಂದತ್ತು ಕಟ್ಟತ್ತು ನಿಂದ ಅಲ್ಲ, ಮತ್ತೆ ಯಾರು ಅವು ಇದ್ರೆ ಬರ್ತದ. ಈಗ ತಿಳ್ಕೋಬೇಕು. ಆ ತಿಳ್ಕೊಳ್ಳೋಕೆ ಹೇಳ್ತಾರೆ ಈ ಸಂಸಾರ ನದಿ ತುಚ್ಛ, ಅದು ತುಚ್ಛದ ನದಿ. ಅಂದ್ರೆ ಇದು ಏನದೇ ಇಲ್ಲ, ಇದು ಸುಳ್ಳದ. ಮತ್ತೆ ನೀವಂತರದ್ದಿ ಇವು ನಡಬೇಕು. ईश्वराच्या अनुग्रह झाला असता त्याचे राईच्या पुराण इतक्या पाण्यातून समोर जाणे अगदी सुलभ असते, तशी समोर जाण्याचं सुलभ आहे. ಮೊತ್ತ ಪ್ರಶ್ನೆ ಇದು ತುಚ್ಛದ, ಇದು ಸುಳ್ಳದ. ಯಾವ ರೀತಿಯಾಗಿ ಒಂದು ಗಾಯಿತ್ವ ಅಂತಂದ್ರೆ ಈ ಆಕಳ ಉತ್ತರ ಇರ್ತದ, ಮಳೆಗಾಲದಾಗ ಕೆಸರಾಗಿರ್ತದ. ಅಥವಾ ಆ ಕೆಸರಲ್ಲಿ ಹಾಯ್ತು ಅಂತಂದ್ರ ಅದು ಎಷ್ಟು ಕಾಲಿಟ್ಟದ ಅಲ್ಲಿ ಸ್ವಲ್ಪ ಏನಾದ್ರು ಕೆದ್ದು ಬಿದ್ದಿರ್ತದ. ಆ ಕೆದ್ದು ಬಿದ್ದಲ್ಲಿ ಆ ನೀರು ನಿಂತಿರ್ತದ. ಆ ನೀರು ನಿಂತದ ಅಲ್ಲಿ. ಇದು ನದಿ ನೀರು ಮಾಡದ. ಈ ಆ ನದಿ ಆ ನೀರೇ ಈ ಕುರುಬ ಜಾಗದಾಗ ಅಥವಾ ಎಲ್ಲಿರ್ತಾರಲ್ಲ ಜಾಗ ಹೆಜ್ಜೆ ಅಲ್ಲದ ಅಲ್ಲಿ ಅದು ದಾಟುವುದ್ರೆ ಬಹಳ ಕಠಿಣ ಇರ್ತದೆ. ಆ ಆಕಳ ಪುರದಲ್ಲಿ ಇದ್ದಂತ ಆ ನೀರ, ಆ ನೀರನ್ನು ದಾಟುವುದು ಬಹಳ ಕಠಿಣನು. ನದಿ ದಾಟುವುದು ಕಠಿಣ ಅಲ್ಲ, ಆದ್ರೆ ಇದು ದಾಟುವುದು ಕಠಿಣನು, ಅದು ಕಠಿಣ ಅಲ್ಲ. ಅದರಂತೆ ಏನದಲ್ಲ, ಈ ಗುರುವಿನ ಉಪದೇಶ, ಆ ಬ್ರಹ್ಮೇಶ್ವರ ಸದ್ಗುರುವಿನ ಉಪದೇಶ ತಿಳಿಯೋದ್ರಿಂದ ಇದು ಏನಪ್ಪ ಅಂತಂದ್ರ ಅದಕ್ಕ ಆಚೆ ಕಡೆ ದಂಡಿ ಹೋಗಿ ಬಹಳ ಸುಲಭ. ಈ ಶಿಷ್ಯನ ನಡ್ಕೊಂಡ ಮತ್ತ
ಮಾಡ್ಕೊಂಡ್ ಬಂದಾರ ಅಂದ್ರ ಆ ಗುರುಗಳು ಇದ್ರಂದ್ರ ಅವ್ರು ಉತ್ಸರ್ಗ ಆಗ್ತದ. ಅದಕ್ಕೆ ಮತ್ತೊಂದು ಕಡೆ ಕೇಳಿ ಹೇಳಿದ್ರು ಧಾರವಾಡದ ಒಂದು ಮಗ ಈಸಿ ಕೈಯ ಸೋತು ಮುಳುಗುವುದಿಲ್ಲ ಅಂತರಲ್ಲೇ ಸಂಗಡಿ ಹಾಕಿ ಅಂತರಲ್ಲೇ ಕರೆದೊಯ್ದ ನಂತರ ಒಳ್ಳೆಯ ಗುರು ಮಾಡ್ತಾನ. ಆ ಗುರುಗಳು ಏನ್ ಮಾಡುದು ಸಂಗಡಿ ಹಾಕೊಂಡು ಹೋದಲ್ಲ ಆ ಸಂಗಡಿ ಅನ್ನುವಂಥದ್ದು ಗುರುವಿಗೂ ಮುನಿಸುದಿಲ್ಲ ಆ ಶಿಷ್ಯನು ಮುನಿಸುದಿಲ್ಲ. ಯಾರದಾರ ಅವ ನಡ್ಸವ ಆ ಸಂಗಡಿ ಹಾಕೊಂಡು ನಿಮ್ಗೆ ಕರ್ಕೊಂಡು ಹೋಗೋ ಅವನು ಮುಳುಗುದಿಲ್ಲ ಯಾಕ ಸಂಗಡಿ ಆಗದಲ್ಲ ಅದು ನಿನಗೂ ಮುನಿಸುದಿಲ್ಲ. ಆಗ ಈಗ ಜ್ಞಾನದ ಸಂಗಡಿ ಏನದ ಆ ಜ್ಞಾನ ಅನ್ನುತ್ತದಲ್ಲ ಅದ್ರಾಗ ಹೋದಂದ್ರೆ ಅದು ನಿನ್ನ ಬಹಳ ಸುಲಭ. ಒಂದು ಸುಲಭವು ಬ್ರಹ್ಮವಿದ್ಯೆ, ಮತ್ತೊಬ್ಬರಾಗ ಮಾತು ಒಂದು ಸುಲಭವು ಬ್ರಹ್ಮವಿದ್ಯೆ. ಒಲಿ ಹೇಳ ಅದು ಬ್ರಹ್ಮರಸ ಅಷ್ಟೇ ಸುಲಭದ ಆ ಬ್ರಹ್ಮಗೂ ತಿಳಿದಿಲ್ಲ. ಯಾವಾಗ ತಿಳಿದಿಲ್ಲ ಗುರುಗಳು ಒಂದು ವೇಳೆ ನಮಗೆ ಒಲಿತು ನಮ್ಮ ಮೇಲೆ ಅನುಗ್ರಹ ಮಾಡಿ ಹೇಳಲಿಲ್ಲ ಅಂದ್ರ ಆ ಬ್ರಹ್ಮದ ಸಹಿತ ತಿಳಿದಿಲ್ಲ ನೋಡ್ರ. ಅಷ್ಟೇ ಸುಲಭದ ಅಷ್ಟೇ ಕಠಿಣ ಅದ. ಕಠಿಣ ಯಾವಾಗದ ಗುರುಗಳು ಒಲಿಗೆ ಹೇಳಲಿಲ್ಲ ಅಂದ್ರ ಗುರುಗಳ ಅನುಗ್ರಹ ಆಗ್ಲಿಲ್ಲ ಅಂದ್ರ ಅದು ಕಠಿಣ. ಮತ್ತ ಗುರುಗಳ ಅನುಗ್ರಹ ಆಯ್ತಂದ್ರ ಒಂದು ಸುಲಭ ಹೇಗದ ಆಕಳ ಹೆಜ್ಜೆಯಲ್ಲಿ ನಿಂತಂತ ಆ ನೀರನ್ನು ದಾಟಲಿಕ್ಕೆ ಅಷ್ಟು ಸುಲಭವಲ್ಲ ಅಷ್ಟು ಸುಲಭದ ನೋಡ್ರಿ. ಮತ್ತೆ ಈಗ ಏನು ಜ್ಞಾನಾದಿಗಳು ಕರ್ಮಾದಿಗಳೇನು ಸಂಗಡಿ ತಂದ್ರು ಸಂಗಡಿ ತಂದ್ರೆ ನಿರ್ಭಯವಾಗಿ ಆ ಕಡೆ ಹೋಗುದು. ಸಂಗಡಿ ನೀರಿಲ್ಲ ಅಂದ್ರ ಆಗುದಿಲ್ಲ. ಅದಕ್ಕೆ ಆ ಜ್ಞಾನ ಅನ್ನುವಂಥದ್ದು ಸಂಗಡಿ ಏಕಂದ್ರ ಆ ಕಡೆ ಹೋಗ್ಲಿಕ್ಕೆ ಬರ್ತದ ಅನ್ನುವಂಥದ್ದನ್ನಾಗ ಅದು ಸುಲಭ ಅಲ್ಲ ಅಂತ ಇಲ್ಲಿ ನಾವು ಹೇಳ್ಕೊಂಡ್ಬಂದು ಇನ್ನು ಮುಂದೆ ಅಲ್ಲಿ ಪರಮೇಶ್ವರ ಏಕ ಅದ್ವಿತೀಯ ಅನಂತ ಸ್ವತಂತ್ರ ಅಕ್ರಿಯ ನಿರ್ವಿಕಾರ ನಿರಾಕಾರ ನಿರ್ಗುಣ ನಿತ್ಯ ಪ್ರತ್ಯಗಾತ್ಮ ಪ್ರೇಯ ತ್ರಯಾಕಾಸು ವೇದ ಮತ್ತ ಅವಸ್ಥಾ ತ್ರಯಾಕ ಸಾಕ್ಷಿ ಪಂಚಕೋಶ ಈತ ವ್ಯಾಪಕ ನಷ್ಟ ಸ್ವಯಂ ಜ್ಯೋತಿ ಸಚ್ಚಿದಾನಂದ ರೂಪ ನೋಡ್ರಿ. ಆ ಬ್ರಹ್ಮ ಸ್ವರೂಪದ ಹೇಗದ ಅನ್ನೋದಕ್ಕೆ ವಿಶೇಷಣಗಳಿಂದ ಅವನನ್ನ ಗುರುತಿಸ್ತಾರೆ. ಆ ಪೌಕೇನವನ್ನ ಒಂದೊಂದು ನಾವು ಆತ್ಮವನ್ನು ಮಾಡಬೇಕು. ಅದು ಹೇಗಿದ್ದಾನ ಪರಮೇಶ್ವರ ಒಬ್ಬನೇ ಏಕದನ ರೀತಿಯಲ್ಲ ಅನಂತ ಮತ್ತೊಬ್ಬ ಇಲ್ಲ. ಅನಂತ ಅಂದ್ರೆ ಅವರಿಗೆ ಅಂತ ಇಲ್ಲ. ಅನದ ಅಕ್ರಿಯ ಅವ ಕ್ರಿಯೆ ಮಾಡೋವಲ್ಲ. ಆನಂತ ನಿರ್ವಿಕಾರ ಅವನಲ್ಲಿ ವಿಕಾರ ಆಗುವುದಿಲ್ಲ. ಮತ್ತೆ ನಿರಾಕಾರ ಅವನಿಗೆ ಆಕಾರ ಇಲ್ಲ ಯಾವನೇ. ಮತ್ತೆ ನಿರ್ಗುಣ ಅವನಲ್ಲಿ ಗುಣ ಅನ್ನುವಂಥದ್ದಿಲ್ಲ. ಆ ಗುಣ ಎಷ್ಟದವ ಇರೋದು ಹಾಕಿ ಮತ್ತ ನಿತ್ಯ ಅಂದ್ರೆ ಅವರ ಏನನ್ನ ಚತುರ ಅಭಾವ ರಹಿತದ. ಮತ್ತೆ ಏನಂದ್ರೆ ಪ್ರತ್ಯೇಕಾತ್ಮ ಇದ್ದಾನೆ. ಅಂದ್ರೆ ಪ್ರತ್ಯೇಕ ಅಂದ್ರೆ ಏನು ಆತ್ಮ ಅಂದ್ರೆ ಏನು ಹಾಗ ಅಂದ್ರ ಒಳಗಿದ್ದಾನೆ. ಇದು ಯಾರು ಪ್ರಪಂಚ ಇರೋದಿಲ್ಲ. ಮೂರು ಪಂಚಕೋಶಗಳಲ್ಲ. ಆ ಪಂಚಕೋಶದ ಅತೀತದಲ್ಲ ಅತಿ ಕಡೆ ಅದಲ್ಲ. ಹಾಗೆ ಪ್ರತ್ಯೇಕಾತ್ಮ ಮತ್ತ ದೇಹ ಪ್ರಯಾತ್ಮ ಈ ಮೂರು ದೇಹ ಅದವ. ಅನ್ನಮಯ ಇದು ಸ್ಥೂಲ ಸೂಕ್ಷ್ಮ ಕಾರಣ ದೇಹ. ಈ 5 ಪಂಚಕೋಶಗಳದಾವ. ಈ 5 ಪಂಚಕೋಶಗಳದಲ್ಲ ಇವುಗಳ ಅತಿ ಕಡೆ ಅಲ್ಲದಿದ್ದಾನೆ. ಮತ್ತೆ ಹೇಗಿದ್ದಾನ ಸಾಕ್ಷಿ ರೂಪದಿಂದಲ್ಲ. ಮತ್ತೆ ಹೇಗಿದ್ದಾನ ಅದು ಪಂಚಕೋಶಗಳದಾವ. ಇವು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇವೆಲ್ಲ ಆನಂದಮಯ ಕೋಶ. ಇವುಗಳ ಅತಿ ಕಡೆ ಇದ್ದಾನೆ. ಮತ್ತೆ ಏನಿದ್ದಾನ ವ್ಯಾಪಕ ಇದ್ದಾನೆ. ವ್ಯಾಪಕ ದೇಶ ಕಾಲ ಮತ್ತ ವಸ್ತು ಪರಿಚಯ ರಹಿತ ಅದಕ್ಕೆ ವ್ಯಾಪಕ ಅಂತಾರೆ. ಅದಕ್ಕೆ ಸ್ಥಳ ಇದ್ದಾರೆ. ಸ್ಥಳ ಇದ್ದಾರೆ. ಎಲ್ಲವನ್ನು ತಯಾರಿದ್ದಾರೆ ನೋಡಾಗಿದ್ದಾರೆ. ಮತ್ತೆ ಏನಂದ್ರೆ ಸ್ವಯಂ ಜ್ಯೋತಿ ಇದ್ದಾನ. ಮತ್ತೆ ಹೇಗಿದ್ದಾನೆ ಸಚ್ಚಿದಾನಂದವು ಇಷ್ಟೆಲ್ಲ ಲಕ್ಷಣಗಳು. ಈ ಪ್ರತಿಯೊಂದು ಶಬ್ದದ್ದು ಯಥಾರ್ಥವಾಗಿ ತಿಳ್ಕೋಬೇಕು. ಬರೀ ಈ ಶಬ್ದದ ಜ್ಞಾನ ಆದ್ರೆ ಹೆಂಗಾಗ್ತದ ಅವ ಯಾವ ಊರಿಗೆ ಹೋಗಿ ಬಂದಂಗ ಇರ್ಬೇಕಲ್ಲ. ನಮ್ ಕಡೆ ಅಂತಾರ ಮಲ್ಯ ಮಂಗಳೂರಿಗೆ ಹೋಗಿ ಬಂದಂಗ ಆಯ್ತು ಅಂತ. ಮಲ್ಯ ಮಂಗಳೂರಿಗೆ ಹೋಗಿ ಬಂದಂಗ ಆಯ್ತು.
ಕಳ್ಸೋಲಕ್ಕೆ ಇಷ್ಟೇ ಅಂತಂದಕ್ಕೆ ಹೋಗಿ ಬಣ್ಣ ಏನ್ ಪ್ರಯೋಜನ ಐತ್ರಿ? ಪ್ರಯೋಜನ ಆಗಿಲ್ಲ, ಅವ್ರ ಕೆಲಸ ಆಗಲಿಲ್ಲ, ಓದೋದೆಲ್ಲ ವ್ಯರ್ಥ ಆಗೋದು. ಅದಕ್ಕೆ ನಾವು ಕೇವಲ ಇರುವುದು ಶಬ್ದದ ಜ್ಞಾನದ ವ್ಯರ್ಥ. ಆ ಶಬ್ದದ ಒಳಗುಟ್ಟಿ ಏನು, ಅದರ ಒಳಗುಟ್ಟ, ಅದರ ರಹಸ್ಯ ಏನದ ಅದನ್ನು ಕೂಡ ನಾವು ತಿಳಿಬೇಕಾಗ್ತದ. ಅದನ್ನ ಅಂದ್ರ ಮತ್ತೆ ನಾಳಿನ ದಿವಸ ಒಂದೊಂದೇ ಶಬ್ದದ್ದು ಯಥಾರ್ಥವಾಗಿ ಅದನ್ನು ತಾತ್ಪರ್ಯ ಏನು ಅನ್ನುವುದನ್ನು ನಿರ್ಣಯ ಮಾಡೋಣ.